ಏನು ಬೇಕು ಏನ ಮಾತಾಡ್ಬೇಕನ್ನಕತಿ ಹಂಗ ಸುಮ್ಮನೆ ಇತ್ತಿಲ್ಲ. ಮಾವ ಒಂದ್ ವೇಳೆ ರಾಧಾಕ್ಕ ನಿಂಗೆ ಹುಡ್ಕೊಂಬಂದ್ರ ಆಕಿನ ಹೆಂಗ್ ನೋಡ್ಕೊಂತಿ? ಕೇಳ್ತೇನ ನೀ ಅಂದ ಮಾತು ಏನರ ನನಸಾತಂದ್ರೆ ಆ ಕೃಷ್ಣ ರಾಧಾನ ಹೆಂಗೆ ನೋಡ್ಕೊಂಡ್ಲ ಹಂಗೆ ನೋಡ್ಕೋತೀನಿ. ಆ ಕೃಷ್ಣ ರುಕ್ಮಿಣಿನೂ ಚಂದ ನೋಡ್ಕೊಂಡಿದ್ದ. ಅಪ್ಪ ನಿಂದಲ್ಲ, ಅತಿಯಾಗಿ ಮನೆ ಮಂದಿ ನಂಬಿಸಿದಕ್ಕೆ ನೀ ನಂಬಿ ಏನು ಮಾಡುದ? ನನ್ನ ಮನಸ್ಸರ ಆ ಕಡೆ ಹೊಂಟೈತಿ. ಮಾವ ಇನ್ಯಾವತ್ತೂ ನೀ ನಂಗೆ ಸಿಗೋದಿಲ್ಲೇನು? ನಾ ಯಾವತ್ತಿದ್ರು ನಿನ್ನ ಮಾವನ ನಿನಗೆ ಸಿಗಲ್ಲ ಅಂತೀನಿ. ನಾ ಹೇಳತ್ತಿದ್ ಹಂಗಲ್ಲ. ನೀ ಏನೋ ಹೇಳಿದ್ರು ರುಕು, ನೀ ನನ್ನ ಸೊಸಿನ, ರಾಧಾ ನನ್ನ ಹೆಂಡ್ತಿನ. ಯಾಕಪ್ಪ ನನ್ನ ಮಕ್ಕ ಹಿಂಗೆ ನೋಡಾಕತ್ತಿ? ಏನಾರ ಹೇಳ್ಬೇಕನ್ಸೈತನ? ಅವ್ವ ರಾಧಾ ಚಲೋ ಅದಾಳವ, ಬಂಗಾರ ಅಂತ ಹುಡುಗಿ, ಬಾಕಿದೇನೂ ತಪ್ಪಿಲ್ಲ. ಇದು ಎಲ್ಲ ಆಟ ಆಡ್ದವ ಮಾವನವ. ನಿಮ್ಮ ಮಾವನ ಬಗ್ಗೆ ನನಗೆ ಹೇಳಾಕತ್ತೀನ? ಅವ ಹುಟ್ಟತನ ನಾನು ನೋಡ್ಕೊಂತ ಬಂದೀನಿ. ಹುಟ್ಟತನ ಮಾವನೇ ನೋಡ್ಕೊಂಡು ಬಂದೀವ, ಆದ್ರೆ ಮಾವನ ಇನ್ನೊಂದು ಮುಖ ನೀ ನೋಡಿಲ್ಲ. ಯಾಕೋ ನಿನಗೇನ್ರ ಅನ್ನೋದು ಆಡೋದು ಮಾಡ್ಯಾನ? ಇಲ್ಲ ನಿನ್ನ ಮ್ಯಾಲ ಕೈ ಮಾಡ್ಯಾನೋ? ಅನ್ನೋದು ಆಡೋದು ಸಾಕಷ್ಟು ಮಾಡ್ಯಾನ, ಆದ್ರೆ ಒಂದು ವಿಷಯ ಮುಚ್ಚಿಟ್ಟಾನವ. ಅದನ್ನೇನಾರ ನಾನು ನಿನ್ನ ಮುಂದೆ ಹೇಳಿದೆ ಅಂದ್ರೆ ನೀ ಎದೆ ಹಿಡ್ಕೊಂಡು ಸತ್ತ ಹೋಗ್ತಿ. ನಿಮ್ಮಪ್ಪನ ಕಳ್ಕೊಂಡ ಮ್ಯಾಗ ನಾ ಇದ್ದು ಸತ್ತಂಗಾಗಿನಿ. ಅದೇನು ಹೇಳಪ್ಪ? ಅತ್ತಿನ ಕೊಂದಿದ್ದು ನಮ್ಮಪ್ಪ ಅಂತೇಳಿ ಅಪ್ಪನ ಕೆಂಡ ಕಾಳ್ದಂಗೆ ಮಾಡಿದ್ವಿ. ಅಪ್ಪನ ಸೇರ್ಲಿಲ್ಲ, ಮಾತಾಡ್ಸ್ಲಿಲ್ಲ. ಆದ್ರೆ ನಿಜವಾಗ್ಲೂ ಅತ್ತಿನ ಕೊಂದಿದ್ದು ಮಾವ. ಏನು ಹೇಳಾಕಿಲ್ಲ? ಇರೋದು ಹೇಳಾಕತ್ತೀನವ. ಆದ್ರೆ ಮಾವ ಇಷ್ಟು ನೀಚ ಮನುಷ್ಯ ಆತ ನನಗೆ ಗೊತ್ತಿದ್ದಿದ್ದಿಲ್ಲ. ಆದ್ರೆ ಇದ್ರಾಗ ಈಗ ರಾಧಾ ಸಿಕ್ಕ ಸಾಯಕತ್ತಾಳ. ಸೊಸಿ ಬೆಳೆದ ಎಷ್ಟು ದೊಡ್ಡಕ್ಕೆ ಆಗಿಲ್ಲ. ಖೂನನ ಹತ್ತವಲ್ಲಿ. ನಾ ಯಾರಂದ್ರೆ ಖೂನಾಗೈತಿಲ್ಲ, ನಾನವ ನಿಮ್ಮತ್ತಿ. ಖೂನ್ ಸಿಗುವಂತ ಮುಖಗಳದಾವ್ ಹೇಳ್ರಿ. ನೀವು ಮಾಡಿರೋ ಮೋಸ ಒಂದ ಎರಡ? ಯಾಕವ ಹಿಂಗ್ಯಾಕೆ ಮಾತಾಡತ್ತಿ? ಭಾಳ ದಿನದ ಮೇಲೆ ನಿನ್ನ ಮುಖ ನೋಡ್ಬೇಕು ಅಂತ ಬಂದೀನಿ. ಇಷ್ಟು ದಿನ ನಿಮ್ಮ ಮಗ ಬಂದಿದ್ದ, ಅವನಿಗೆ ಬೈದು ಕಳ್ಸಿದ್ಮ್ಯಾಗ ಅವನಿಗೆ ಬುದ್ಧಿ ಬಂದಿಲ್ಲ ಅಂದೆ. ಈಗ ನೀವು ಬಂದಿರಾ ಬೈಸ್ಕೊಳಕ? ಬೈಯವ ಬೈಸ್ಕೊಳಕ ಬಂದೀನಿ. ಯಾಕಂದ್ರೆ ನೀ ನನ್ನ ಸೊಸಿ ಅದಿ, ನಿನ್ನ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ. ಯಾಕ್ರಿ ನಿದ್ದೆಗಣ್ಣಾಗ ಎದ್ದು ಬಂದಿರನ? ಸಂಬಂಧದ ಅರಿವಾಗಿ ಬಂದೀನಿ. ನಿಮ್ಮ ಮಾವನ್ನ ಕಳ್ಕೊಂಡು ಬಂದೀನಿ. ನನ್ನ ಮಗನ ಹೆಂಡತಿನ ಕರ್ಕೊಂಡು ಹೋಗಾಕ ಬಂದೀನಿ. ಅತ್ತು ಕರೆದು ಮಾತಾಡಿದ್ರ ನನ್ನ ಕರಳು ಕರಗ್ಬೇಕಲ್ಲ. ಅಂತ ಮೋಸ ನಾವೇನವ ಮಾಡೀವಿ? ಅಂತ ತ್ರಾಸ ಏನ್ ಕೊಟ್ಟಿವ್ ನಿನಗ? ನಮ್ಮ ಅಪ್ಪನ ಆಸ್ತಿ ಕಸ್ಕೊಂಡಿರಿ ಸಾಲ್ದ? ನಿಮ್ಮ ಗಂಡ ನಮ್ಮ ಅವ್ವನ್ ಕೊಂದಾನ, ಅದು ಸಾಲ್ದ? ಅಷ್ಟು ಮೋಸ ಮಾಡಿದವ್ರು ನೀವು, ಅಷ್ಟು ತ್ರಾಸ ಕೊಟ್ಟವ್ರು ನೀವು. ನಿಮ್ಮಂತವ್ರ ಮುಖ ನೋಡಾಕ ಮನ್ಸ ಬರೋದಿಲ್ಲ. ನಮ್ಮ ಮ್ಯಾಲ ನಿನಗಿಷ್ಟು ಸಿಟ್ಟಿದ್ರು ನನ್ನ ಮಗ ಕಟ್ಟಿರೋ ತಾಳಿ ನಿನ್ನ ಕೊಳ್ಳಾಗೈತಲ್ಲ, ನನಗಷ್ಟ ಸಾಕು. ಯಾವಾಗ ನಿನ್ನ ಸಿಟ್ಟು ಇಳಿತೈತಲ್ಲ ಅವಾಗ ನಮ್ಮ ಮನೆಗೆ ಬಾ, ಆಯ್ತಿಲ್ಲ? ನಮ್ಮ ಮಾವನ ಜೋಡಿ ನಿನ್ ಜೋಡಿ ಬ್ಯಾರೆ ಏನ್ರ ಇದ್ರ ಮಾತಾಡ. ಎಲ್ಲಾರು ಬಂದವರೆಲ್ಲ ಅದನ್ನ ಮಾತಾಡೋದೇನ? ಯಾಕಕ್ಕ ನಮ್ಮ ಮಾವನ ಮ್ಯಾಗ ಸಿಟ್ಟೋ ಏನ್ ಪ್ರೀತಿಯೋ? ಪ್ರೀತಿ ನಿನಗ್ ಹುಟ್ಟಿರ್ಬೇಕ, ನನಗಲ್ಲ. ಗೊತ್ತ ಗೊತ್ತ, ನಮ್ಮ ಮಾವನ ಮ್ಯಾಗ ನಿನಗೆ ಎಷ್ಟು ಪ್ರೀತಿ ಐತಿ, ನಿನಗ್ ನಮ್ಮ ಮಾವನ ಮ್ಯಾಗ ಎಷ್ಟು ಪ್ರೀತಿ ಐತಿ ಎಲ್ಲಾ ಗೊತ್ತ. ರುಕ್ಕು, ನಿನ್ ಮ್ಯಾಗ ನನ್ಗೇನು ಸಿಟ್ಟಿಲ್ಲ. ಬಂದ ವಿಷಯ ಏನು ಅದನ್ನಷ್ಟ ಮಾತಾಡು.
ಬೇರೆ ಏನೇನ್ರ ಮಾತಾಡ್ಬೇಡ. ಅಕ್ಕ ನಮ್ಮ ಮಾವ ನಿನ್ ಚಿಂತ್ಯಾಗ ಅದಾನ, ಏನೂ ಊಟ ಮಾಡಿಲ್ಲ. ಪ್ಲೀಸ್ ನಮ್ಮ ಅವ್ರ ಮನೆಗೆ ಹೋಗಕ್ಕ. ಹೋಗಲ್ಲ. ಅಷ್ಟು ನಿನಗ್ ನಿಮ್ಮ ಮಾವನ್ ರಮಸ್ಬೇಕ ಅಂತ ಆಯ್ತಂದ್ರ ನೀನ ಹೋಗು. ಅಕ್ಕ ನಾ ನಮ್ಮ ಮಾವನ ಮನೆಗೆ ಹೋಗ್ಬೇಕಂದ್ರ ನಮ್ಮ ಮಾವ ನಿನ್ ಕೊಳ್ಳಿಗ್ ತಾಳಿ ಕಟ್ಟಾನಲ್ಲ. ಮಾತಾಡಕ್ಕ, ನಮ್ಮ ಮಾವನ ಮನೆಗೆ ಹೋಗ್ತಿ? ರುಕು, ನಿಮ್ಮ ಮಾವ ನನಗ್ ಭಾಳ ಮೋಸ ಮಾಡ್ಯಾನ. ಅಕ್ಕ ಅಕ್ಕ ನನ್ ಸಲ್ವ ಅಕ್ಕ. ನಿಮ್ಮ ಅಣ್ಣನಂತ ನೀಚ ಯಾರು ಇಲ್ವಾ ಇಲ್ಲಿ? ಆ ಹುಡುಗಿನೂ ಮರಗಾಕತ್ತಾಳ, ನಿನ್ನ ಮಗನೂ ಮರಗಾಕತ್ತಾನ. ಗೊತ್ತೈತವ, ಆದ್ರ ಒಂದ್ ಕಾಲಕ್ಕ ನಮ್ಮ ಅಣ್ಣಗ ಕರಿ ಕಟ್ಟಿ ಕಾಡ್ದಕಿ ನಾನ. ನಿಮ್ ಜಗದೊಳಗ ಜೀವನ ಹಾಳಾಗಕತ್ತಿದ್ದು ನಿಮ್ ಸೊಸಿದವ. ತಿಳಿಸ್ ಹೇಳಿ ಸೊಸಿನ್ ಕರ್ಕೊಂಡ್ ಹೋಗ್ಬೇಕಂದ್ರ ಆಕಿ ನನ್ ಜೊತೆ ಬರ ಆಗ್ತಿಲ್ಲ. ಆಕಿ ಹೆಂಗ್ ಬರ್ತಾಳ? ಆಕಿಗೆ ಸತ್ಯ ಏನನ್ನೋದು ಗೊತ್ತಿಲ್ಲ. ಸತ್ಯ ಅನ್ನಕ್ ಏನೈತಿ? ಆಸ್ತಿ ಸಂಬಂಧ ಅಣ್ಣ ತಂಗಿ ದೂರ ಆಗಿವಿ ಅಷ್ಟ. ಅಣ್ಣ ತಂಗಿನ ದೂರ ಆಗಿರಿ, ಆದ್ರ ನಿಮ್ಮ ಅಣ್ಣ ನೆಂತಿ ಕೊಂದವ್ರು ಯಾರು? ಪಾಪಿ ನನ್ನ ಗಂಡ. ನಿನ್ ಗಂಡ ಅಲ್ಲ, ನಿಮ್ಮಣ್ಣ. ಏನ್ ಹೇಳಾತ್ಯವ? ನಿಮ್ಮಣ್ಣ ಸಿಟ್ನ್ಯಾಗ ನನ್ನ ಮುಂದೆಲ್ಲ ಹೇಳೋಣ. ಅವ್ನ ಹೆಂಡತಿನ ಕೊಂದಿದ್ದು ಅವನ, ನಿನ್ನ ಗಂಡನ ಜೈಲಿಗೆ ಕಳ್ಸಿದ್ದು ಅವನ. ಇನ್ನು ಜೀವನ ಉಳಿದಿದ್ದು ನಿನ್ನ ಮಗಂದೇ ನೀನು ಸೊಸಿದು. ಏನ್ ಮಾಡ್ತೀನಿ ನೋಡುವ. ನಿಜ ಹೇಳ್ರಿ, ನೀವು ನಮ್ಮ ಅತ್ತಿ ಮುಂದೆ ಮಾತಾಡಿದ್ದಲ್ಲ ಖರೆ ಐತನ? ಮಾತಾಡಿದ್ದ ಎಲ್ಲ ಕೇಳಿಸ್ಕೊಂಡೇನಿ. ಕೇಳಿಸ್ಕೊಂಡಿದ್ದಕ್ಕ ಬಂದ್ ಕೇಳಾತೇನಿ. ನಿಜ ಹೇಳ್ರಿ. ಅಂದ್ರ ನಮ್ಮ ಅವ್ವನ್ ಕೊಂದಿರೋದು ನಮ್ಮ ಮಾವಲ್ಲ, ನಮ್ಮಪ್ಪ. ಅದಷ್ಟ ಅಲ್ಲವಾ, ನಿನ್ನ ಮದುವೆ ನಿಲ್ಸಿದ್ದು ನಿಮ್ಮ ಅಪ್ಪನ. ನನ್ನ ಮದುವೆ ಯಾತಕ್ ನಿಂತ್ಕೋತ? ಇಷ್ಟೆಲ್ಲ ಆಗೋಯ್ತವ, ನಂದೇನ್ ತಪ್ಪೈತಿ ಹೇಳವ? ತಂದೆ ಅದಾವ ಮಗಳ ಜೀವನನ ಚಲೋ ದಾರಿಗ್ ತರದ್ ಬಿಟ್ಟ ನನ್ ಜೀವನನ ಹಾಳು ಮಾಡಿದ್ನಲ್ಲ. ಏಯ್, ನಿನ್ ಜೀವನ ಹಾಳಾಗಿಲ್ಲ, ನಿನ್ ಜೀವನ ಚಲೋನೇ ಐತಿ. ಈಗ ಇದಕ್ ಬೆಲೆ ಕೊಟ್ಟು ನಿನ್ ಗಂಡನ ಜೋಡಿ ಹೋಗಿ ಜೀವನ ಮಾಡ. ಹೆಂಗ್ ಹೋಗ್ಲ್ರಿ? ತಾಳಿ ಕಡ್ದವಂಗ ಬಾಯಿಗೆ ಬಂದಂಗ ಮಾತಾಡ್ಬಿಟ್ಟೇನಿ. ಯಾಕೆ ಮಾತಾಡ್ದಿ? ನಿಮ್ಮಪ್ಪ ಮಾತಾಡಂದ ನೀ ಮಾತಾಡಿ, ಇನ್ನೂ ಕಾಲ ಮಿಂಚಿಲ್ಲ. ತಾಯಿ ಆದಕಿ ಬದುಕು ಉಳ್ದಿದ್ಲ ಅಂದ್ರ ನನ್ ಜೀವನ ಹಿಂಗ ಆಗ್ತಿರ್ಲಿಲ್ಲ. ನಿನ್ನ ತಾಯಿ ಆತ್ಮಕ್ ಶಾಂತಿ ಸಿಗ್ಬೇಕಂತಂದ್ರ ಇದಕ್ಕ ಬೆಲೆ ಕೊಡವ. ಮಾವ, ನಿನಗೆ ನಂಗೆ ಮದುವೆ ಆಗೋದು ಇಷ್ಟ ಇಲ್ಲ, ಅದು ನಂಗೆ ಗೊತ್ತೈತಿ. ಗೊತ್ತಿದ್ರೆ ನಿಮ್ಮ ಅವ್ವನ ಮುಂದೆ ಹೇಳ್ಕೊಂಬಿಡೋಲ್ಲ, ಮತ್ತೆ ಯಾಕೆ ಇಷ್ಟು ಕಾಡಕತ್ತೀರಿ? ಒತ್ತಾಯ ಮಾಡಿ ಅವ ಕರ್ಕೊಂಬಂದಾಳ, ಆಕೆ ಏನಂದ್ರು ಅನ್ಸ್ಕೊಂಡು ಸುಮ್ಮಿರು. ರುಕ್ಕು, ನಾನಂತರೂ ರಾಧನ ಭಾಳ ಹಚ್ಕೊಂಡ್ಬಿಟ್ಟಿನಿ. ಆಕೆ ಇಲ್ಲದ ಬೇರೆ ಪ್ರಪಂಚನೇ ಇಲ್ಲ. ನಿಮ್ಮವ್ವ ನಮ್ಮಪ್ಪಗೆ ಏನು ಮಾತು ಕೊಟ್ಟಳೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮವ್ವ ನಮ್ಮವ್ವ ಕೊಟ್ಟ ಮಾತು ನನಗೆ ನೆನಪೈತಿ. ರಾಧಾ ನನಗೆ ಕೊಟ್ಟ ಮಾತು ನೆನಪೈತಿ. ನನಗೆ ಕಡೆ ಜೀವನ ಮಾಡಕ್ಕೆ ಬಿಟ್ಬಿಡ್ರಿ. ರಾಧಾ ಅಕ್ಕನ ಮದುವೆ ಮಾಡ್ಕೊಂಡಿದ್ದ ಖರೆ ಆಗಿತ್ತಂದ್ರ ಆಕೆ ಕರ್ಕೊಂಬರ್ಬೇಕಲ್ಲ. ಬರೋ ಹೊತ್ತಿಗೆ ಬರ್ತಾಳೆ, ತಾಳಿ ಬೆಲೆ ಗೊತ್ತಾದಾಗ ನಾನು ಹುಡ್ಕೊಂಡು ಬರ್ತಾಳೆ. ಕಾಯ್ತೀನಿ ಅಲ್ಲಿವರೆಗೂ. ಮತ್ತೆಷ್ಟು ದಿನ ನಿನ್ನ ಸಲುವಾಗಿ ನಮ್ಮ ಅವ್ವ ಕಾದಿದ್ದು? ನಮ್ಮಪ್ಪ ಏನಾರ ಬದಿ ಕುಳಿದಿದ್ದಂದ್ರೆ ಅವನ ಕೇಳ್ತಿದ್ದಿ.
ಯಾಕೆ ಹೊಡ್ಯಾಕತ್ತಿ? ಮದ್ವೆ ನಿಲ್ಲಿಸ್ತವ್ರೆಲ್ಲ ನಮ್ಮ ಅಪ್ಪನ ಜೋಡಿ ಬಂದ್ ಮಾತಾಡತ್ತೀರಿ. ಅದೇನ್ ಮಾತಾಡತ್ತೀರಿ? ಯಾರು ಏನು ಮಾತಾಡ್ಯಾರಂತ ನೀ ಸಿಟ್ಟಾಗಿ ನನ್ನ ಮೇಲೆ ಯಾಕೆ ಕೈ ಮಾಡಾಕತ್ತಿ? ಇದ್ದವರೆಲ್ಲ ಸಂಶಯ ಬರಂಗ ನಡ್ಕೊಳತ್ತೀರಿ. ಏನಾಗೈತಿ ಅಂತ ಹೇಳ್ತಿ ಇಲ್ಲೋ? ಏನಾಗೈತಿ ಬಿಟ್ಟೈತಿ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪನ ಜೊತೆ ನಂದು ಯಾವ ಐತಿ ಅಷ್ಟ. ಇಷ್ಟು ದಿನ ನಾನ್ ನಿಮ್ಮನ್ನ ನೋಡ್ಲಾರ್ದಕ್ಕೆ ನನ್ನ ಮದುವೆ ನಿಂತಾಗಿಂದ ನಿಮ್ಮನ್ನ ನೋಡಾತೀನಿ. ವ್ಯವಹಾರ ಈಗ ಬಂದೈತನ ನಿಮ್ದು? ನೋಡ್ರಿ, ನಮಗೆ ನಿಮ್ಗೆ ಮಾತಿಲ್ಲ ಕತಿ ಇಲ್ಲ. ನೀವು ಸುಮ್ಮನೆ ಕಂಡವ್ರ ಮ್ಯಾಗ ಕೈ ಮಾಡಕ್ಕೆ ಹೋಗ್ಬೇಡ್ರಿ. ಅದೇನೋ ಮಾತಾಡಂಗಿದ್ರು ನಿಮ್ಮ ಅಪ್ಪನ ಜೊತೆ ಮಾತಾಡ್ರಿ. ಹೊತ್ತು ಬಂದಾಗ ನಮ್ಮ ಅಪ್ಪನ ಹಿಂಗ ಹಿಡಿದು ಕೇಳ್ತೇನೆ. ಅದು ಯಾರ್ಯಾರು ಇದ್ರ ಹಿಂದೆ ಅದಿರಲ್ಲ ಅವರೆಲ್ಲಾರನ್ನೂ ನೋಡ್ಕೋತೇನೆ. ಇಷ್ಟು ದಿನ ಆತ ತಂಗಿನ ನೋಡಾಕ ಬರ್ಲಿಲ್ಲ, ನಾನಾ ನಿನ್ ನೋಡಾಕ್ ಬರುವಂಗಾಯ್ತು. ನೋಡಾಕ್ ಬರಾಕ ನಿನ್ನ ತವರಿ ಕರಿಯಾಕ ಏನ್ ಮಾರಿ ಉಳಿಸ್ಕೊಂಡದಿ? ಆಗಿದ್ದನ್ನೆಲ್ಲ ಮರ್ತ್ರ ಸಂಬಂಧನು ಮುಂದುವರ್ಸ್ಬೋದು, ಮಕ್ಕಳ ಜೀವನನು ದಂಡಿಗೆ ಹಚ್ಬೋದು. ವಾದಾಸ್ತಿ ನನ್ನ ಕೈ ಬಿಟ್ಟು ಹೋಗಿರುವ ಆಸ್ತಿ ಹೊಳ್ಳಿ ತಂದು ಕೊಡ್ತೀನ? ಕೊಡ್ತೀನಣ್ಣ, ಎಲ್ಲಾನು ನೀನ್ ಉಡ್ಯಾಗ ಹಾಕ್ತೀನಿ. ಆದ್ರ ನನಗ ಅಣ್ಣನ ಆಸರೆ ಬೇಕಾಗೈತಿ. ಗಂಡನ ಕಳ್ಕೊಂಡ ತವ್ರ ಮಣಿಯನ್ನು ಕಳ್ಕೊಂಡ ಇಲ್ಲಿ ತನಕ ಹೆಂಗ ಬಾಳೆ ಮಾಡಿದೆ? ಈಗೂ ಹಂಗ ಬದುಕಬೇಕಲ್ಲ. ಈಗ ಯಾಕೆ ಬೇಕಾಗೈತಿ ನಿನಗೆ ತವ್ರ ಮಣಿ? ನನ್ನ ಮಗನ ಸಂಬಂಧ ತವ್ರ ಮನಿ ಬೇಕು. ಬ್ಯಾಡ್ ನನಗ. ನನ್ನ ತಂಗಿ ಸತ್ತಾಳಂತ ನೀರ್ ಚೆಲ್ಲಿ ಬಿಟ್ಟನಿ. ಅಣ್ಣ, ನನ್ನ ಮಾರಿ ನೋಡ್ಲಿಕ್ಕೂ ಅಷ್ಟ ಹೊತ್ತು. ಕಡಿಗೆ ನಿನ್ನ ಅಳಿಯನ ಮಾರಿಯಾರ ನೋಡು. ಯಾಕಪ್ಪ ನಿಮ್ಮಪ್ಪ ಬದುಕಿದ್ರ ನಮಗೆ ಈ ರೀತಿ ಬೇಡ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತಾ? ಅತ್ತಿ, ನಿಮಗೆ ಗೊತ್ತೈತ್ಲ, ಅವ್ವ ನಾವು ಸಣ್ಣವ್ರದಾಗ ಆ ಕಡೆ ಮಾತು ಕೊಟ್ಟಾಳ. ನನಗೆ ಆಕಿನ ಆಗೋ ಮನಸ್ಸೈತಿ. ನಿಮ್ಮ ಕೈ ಮುಗಿತೀನಿ, ಇದೇನೋ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮವ್ವ ಆ ಕಡೆ ಮಾತು ಕೊಟ್ಟ, ನಿಮ್ಮಪ್ಪ ನಮಗೆ ಮಾತು ಕೊಟ್ಟನ, ನಾವೇನ್ ಮಾಡೋಣ? ಏನೋ ಗೊತ್ತಿಲ್ಲತ್ತಿ. ನಾ ಸಣ್ಣವಿದ್ದಾಗಿಂದ ಆಕಿನ ಇಷ್ಟಪಟ್ಟಿನಿ. ಆಕಿನ ಮದುವೆ ಆಗ್ಬೇಕಂತ ಕನಸು ಕಂಡವದೀನಿ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಆಕಿನ ತಾನೇನು ಕತ್ತೀನಿ. ಏಯ್, ನನ್ನ ಮುಂದೆ ಹುಡುಗಾಟಿಗೆ ಮಾಡಕತ್ತೀಯೇನ? ಹುಡುಗಾಟ ಮಾಡುವಂಥ ಹೊತ್ತ ಯಾಳೆ ಇದು ಅಲ್ಲಳತಿ. ನಾ ಹೆಂಡ್ತಿ ಅಂತ ತಿಳ್ಕೊಂಡಿದ್ದ ನನ್ನ ರಾಧಾನ. ಅಲ್ಲ, ಇಷ್ಟು ಹೆಂಡ್ತಿ ಹೆಂಡ್ತಿ ಅಂತಿದಿ, ಮತ್ತೆ ಎಲ್ಲದಾಳ ನೀನು ಹೆಂಡ್ತಿ? ತಾಳಿ ಅಂತರೂ ಕಟ್ಟುದು ಕಟ್ಟಿನತ್ತಿ. ಆಕಿಗೆ ತಿಳಿದಾಗ ನಾನು ಹೆಂಡ್ತಿಯಾಗಿ ಬರ್ತಾಳೆ. ನೀ ಹೇಳ್ದಂಗ ಕುಣಿಯಕ್ ಆಗೋದಿಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ನನ್ನ ಮಗಳ ಕೊಳ್ಳಿಗೆ ತಾಳೆ ಕಟ್ಟು. ಅತ್ತಿ, ಅಪ್ಪನಂತರೂ ಕಳ್ಕೊಂಡೀನಿ. ಇನ್ನು ಅಪ್ಪನ ಸಂಬಂಧಿಕರು ನಿಮ್ಮನ್ನ ಕಳ್ಕೊಳಕ್ಕೆ ಮನಸ್ಸಿಲ್ಲ. ಬರೆದು ಬಂದು ಎರಡು ಚಂದನ ಮಾತಾಡಿ ಹೋಗ. ಮದುವೆ ವಿಚಾರ ಮಾತಾಡಕ್ಕೆ ಹೋಗಬೇಡ. ಏನ ನಿನಗೆ ಕೇಳಿದಷ್ಟು ರೊಕ್ಕ ಕೊಟ್ಟಿರಂತ ನನ್ನ ಮಗಳ ಮುಂದೆ ಎಲ್ಲ ಹೇಳಿದೇನ? ಏನ ನಿನ್ನ ಬಣ್ಣ ಬಯಲಾತಂತೇಳಿ ಎದಿ ಹೊಡ್ಕೊಂಡೇನ? ನಿನಗಿನ್ ಯಾವ ಉಳ್ಗಾಲ್ನೂ ಇಲ್ಲ. ನನ್ನ ಅಂತ್ಯ ಮಾಡ್ಬೇಕಂತ ಕಾಯಕತ್ತೇನ? ಅದು ಯಾವ ಜನ್ಮದಾಗೂ ಸಾಧ್ಯ ಇಲ್ಲ. ಒಂದ್ ಮಾತಲ್ಲ ನಿನಗ, ನಿನ್ನ ಅಂತ್ಯ ನಿನ್ನ ಮಗಳ ಕೈಯಾಗ ಆಕೈತಿ. ಇಷ್ಟು ದಿನ ನಾನು ಏನ ಮಾಡಿದ್ರು ಎಲ್ಲ ಮುಚ್ಚಿಟ್ಕೊಂಡು ಬಂದೀನಿ. ಈಗ ನನ್ನ ಮಗಳ ಮುಂದೆ ನನ್ನ ಕೆಟ್ಟ ಮಾಡಕ್ಕೆ ನಿಂತದಿ ನಿನ್ನ. ರಾಧಾ, ನೀನ್ ಯಾಕೆ ಇಲ್ಲಿ ಬಂದಿ? ಇಷ್ಟು ದಿನ ಆತಪ್ಪ, ನನ್ನ ಜೀವನದಾಗ ಯಾರು ಆಟ ಆಡತ್ತಾರ ಅಂತ ಹುಡ್ಕೋದ ಆಗ್ಲಿಲ್ಲ. ಆದ್ರೆ ನಮ್ಮಪ್ಪಾಗಿ ನೀನ ಆಟ ಆಡಾತಿ ಅಂತಂದು ಗೊತ್ತಾಗ್ಲಿಲ್ಲ. ಏನ್ ಮಾತಾಡಕತ್ತೀವ? ಮದ್ವಿ ಯಾಕೆ ನಿಲ್ಸಿರಿ ಅಂತ ಇವ್ರು ಬಾಯ್ ಮಾಡಿ ಕೇಳಕ್ ಬಂದಿದ್ ನಾನು. ಹಂಗ ನಮ್ಮ ಅವ್ವನ್ ಯಾರು ಕೊಂದಿದ್ದು ಅಂತಂದು ಬಾಯ್ ಮಾಡಿ ನಾ ಕೇಳನ? ನಮ್ಮ ಮಾವನ್ ಜೈಲಿ ಕಳ್ಸಿದ್ ಯಾರು ಅಂತಂದು ಬಾಯ್ ಮಾಡಿ ನಾ ಕೇಳಲಿ? ಮಗಳ, ಮಂದಿ ಮಾತು ಕೇಳಿ ತಂದಿ ಮ್ಯಾಗ ಸಂಶಯ ಮಾಡಕ್ ಹೋಗ್ಬೇಡ. ಇಷ್ಟು ದಿನ ಆದ್ರೂ ನಿನ್ನ ನಾನ್ ನಂಬ್ಕೊಂಡು ಬಂದಿನಿ, ನನ್ನ ನೀನ್ ನಂಬ್ಕೊಂಡು ಬಂದಿದಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ ಕಡ್ದವ ನಮ್ನು ನಂಬಿದ್ನಲ್ಲಪ್ಪ. ಹೇಳಕತ್ತೀನಿ ನಿನಗ, ಅವ್ರ ಮ್ಯಾಲ ದ್ವೇಷನ ಮಾಡ್ಬೇಕು, ಕಾಳಜಿ ಮಾಡಬಾರ್ದು ಅಂತ. ನನ್ನ ತಾಯಿ ಕೊಂದವ್ರ ಮ್ಯಾಗ ದ್ವೇಷ ಮಾಡ್ತೇನೆ, ನನ್ನ ಜೀವನ ಹಾಳು ಮಾಡ್ದವ್ರ ಮ್ಯಾಗ ದ್ವೇಷ ಮಾಡ್ತೇನೆ. ನಿನ್ನ ತಾಯಿನೂ ಕೊಂದವ, ನಿಮ್ಮಪ್ಪನ ನಿನ್ನ ಜೀವನ ಹಾಳು ಮಾಡ್ದವ, ನಿಮ್ಮಪ್ಪನ ನೀ ದ್ವೇಷ ಮಾಡ್ತಿ. ತಪ್ಪು ದಾರಿ ಹಿಡ್ದವ, ತಪ್ಪು ದಾರಿ ತೋರಿಸ್ದವ. ಅದು ಅಪ್ಪ ಆದ್ರೇನು ಯಾರಾದ್ರೇನು.
ಮಗಳ ಕಣ್ಣಾಗ ನನ್ನ ಕೆಟ್ಟವನ್ ಮಾಡಿ ಐತಿ ನಿನಗ. ಮಾತು ಮರ್ತ್ರ ಮಾತು ತಪ್ಪಿದ್ರ ಏನಕ್ಕೈತೆ ಅಂತೇಳಿ ಈಗ ಗೊತ್ತಾತಲ್ಲ. ಕೈ ಬಿಟ್ಟು ಹೋದ ಮಗಳನ್ನ ನನ್ನ ಕೈಯಾಗ ತರೋದು ಎಷ್ಟೊತ್ತಿನ ತಗದ. ಅತ್ತಿ, ತಾಯಿ ಅಂತೂ ಕಳ್ಕೊಂಡಿನಿ. ತಾಯಿ ಹಂಗಿರ ನಿನ್ ಪ್ರೀತಿನೂ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ರಾಧಾ, ಇದು ನೀ ಮಾತಾಡೋ ಮಾತಾ? ಇದು ಕನಸು, ಇದೇನ್ ನಿಜಾನೋ? ನಿಜಾನ ಐತತಿ. ಇಷ್ಟು ದಿವ್ಸ ಬೇಕಾತ ನಿಮ್ಮನ್ನ ಅರ್ಥ ಮಾಡ್ಕೊಳಕ. ಯಾಕವ ಒಮ್ಮಿಂದೊಮ್ಮಲೆ ನಮ್ಮ ಮ್ಯಾಲಿಂಗ್ ಜೀವ ಆಗಕ್ಕ ಕಾರಣ ಏನು? ಯಾಕತ್ತಿ, ನಿಮಗೇನು ಗೊತ್ತಾ ಇಲ್ಲೇನು? ನಮ್ಮ ಅವ್ವನ್ ಕೊಂದಿದ್ಯಾರ, ಮಾವನ್ ಜೈಲಿಗೆ ಕಳ್ಸಿದ್ಯಾರ, ನಿಮಗೂ ಗೊತ್ತಾಯ್ತಲ್ಲ. ಇಷ್ಟು ವರ್ಷ ನೋವು ಉಂಡು ಬದುಕಿದೆ. ಇನ್ ಮುಂದ ನಾನು ನಿನ್ಗೆ ಯಾವ್ದೂ ನೋವು ಕೊಡೋದಿಲ್ಲ. ಯವ್ವ, ಅದನ್ನೇನು ಬೇಡ. ಸೊಸೆ ಆಗಿ ನನ್ನ ಮಗನ ಹೆಂಡತಿಯಾಗಿ ನನ್ನ ಮನೆಗೆ ಬರ್ತಿ? ಬರ್ತೇನತ್ತಿ, ಯಾವ್ದು ಸಿಟ್ಟಿಟ್ಕೊಳ್ಳಾರ್ದ ಕರ್ಕೊಂಡು ಹೋಗಿ. ಬಾರವ, ನನ್ನ ಮನೆ ಸೊಸೆಯಾಗಿ ಬಾ. ನನ್ನ ಮನೆ ಹೊಸ್ತಲ ದಾಟಿ ಬಾ. ನನ್ನ ಮನೆಗೆ ದೀಪ ಹಚ್ಚೋ ಸೊಸೆಯಾಗಿ ಬಾರವ. ಹಡದ ಅಪ್ಪಗ ಒಂದು ಮಾತು ಹೇಳಲಾರ್ದ ಎಲ್ಲಿಗೆ ಹೊಂಟಿದೇವ? ಎಲ್ಲಿಗೆ ಹೋಗ್ಬೇಕಪ್ಪ? ನನ್ನ ಗಂಡನ ಮನೆಗೆ ನಾ ಹೊಂಟೇನಿ. ಏ, ಯಾವ ನಿನ್ನ ಗಂಡ? ಇಕ್ಕಿ ಮಾತೇನಾರ ಕೇಳಕತ್ತೇನ? ಕೇಳೋ ಹೊತ್ನ್ಯಾಗ ಕೇಳಿದ್ದೆ ಅಂದ್ರ ನನ್ನ ಬಾಳೆ ಭಾಳ ಚಂದ ಇರ್ತಿತ್ತು. ಇನ್ನು ಮ್ಯಾಗ ಅತ್ತಿ ಮಾತನ್ನ ಕೇಳ್ತೇನೆ. ನಿಮ್ಮ ಅಪ್ಪ ಏನಂತ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಬುದ್ಧಿ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಇಷ್ಟೆಲ್ಲ ಆದ್ಮೇಲೆ ನೀ ಇನ್ನೂ ಸೇಡ್ ಸಾಧಿಸ್ತೆ ಅಂದ ಮೇಲೆ ನೀ ಮನುಷ್ಯನ ಅಲ್ಲ. ಹಾ, ನಾ ಮನುಷ್ಯನ ಅಲ್ಲ. ಯಾಕ ನನ್ನ ರಾಕ್ಷಸ ರೂಪ ನಿನಗೆ ತೋರಿಸ್ಬೇಕನ? ನೋಡಿನಲ್ಲಪ್ಪ, ನೀ ಎಂತ ರಾಕ್ಷಸ ಅಂತ ನನ್ನ ಕಣ್ಣಾರೆ ನಾನ ನೋಡಿದ್ನಲ್ಲ. ಇನ್ನು ಅವ್ರಿಗೇನ್ ತೋರಿಸ್ತಿದ್ದಿ? ಮಗಳ, ಈ ಪ್ರಪಂಚದಾಗ ನಿನ್ನ ನಂಬಿದಷ್ಟು ನಾನು ಯಾರೂ ನಂಬಿಲ್ಲ. ಅವ್ರ ಬುದ್ಧಿಗೆ ನೀನ್ ಮನಸ್ಸು ಚಂಚಲ್ ಮಾಡ್ಕೋಬೇಡ. ನನ್ನ ಯಾಕೆ ನಂಬಿ? ನನ್ನ ಮುಂದಿಟ್ಕೊಂಡು ನಿನ್ ಕನಸು ನನಸು ಮಾಡ್ಕೊಳತ್ತಿ, ಹೌದಿಲ್ಲ? ಹೌದು. ನಿನ್ನ ಕನಸು ನನಸಾದ್ರ ನನ್ ಜೀವನ ದಾರಿ ತಪ್ಪಿ ಹೋಗ್ಬೇಕನ? ರಾಧಾ, ಅದು ಏನಾರ ಆಗ್ಲಿ, ಕಳ್ಳ ಬಳ್ಳಿ ಸಂಬಂಧ ಒಳಗ ನನ್ನ ತಲೆ ಕೆಳಗ್ ಮಾಡ್ಬೇಡ. ಅಪ್ಪ, ನಿನ್ನ ಇಷ್ಟಕ್ಕ ನಾ ಸುಮ್ಮನ್ ಬಿಡ್ತೇನೆ ಅನ್ಕೋಬೇಡ. ಸಣ್ಣಕ್ಕಿದ್ದಾಗ ತಾಯಿ ದೂರ ಮಾಡಿದಿ, ಕಳ್ಳ ಬಳ್ಳಿ ಎಲ್ಲಾನು ದೂರ ಮಾಡಿದಿ. ಅದಕ್ ಪ್ರತ್ಯುತ್ತರ ನಾ ಕೊಡ್ತೇನೆ. ಏನ ತಾಯಿ ಒಮ್ಮೆ ಮಗ ಒಮ್ಮೆ ಬಂದ ನನ್ನ ಮಗಳ ಬುದ್ಧಿನ ಬದಲು ಮಾಡಿರನ? ಈಗ ಈ ನಮನಿ ರಾಕ್ಷಸಕತಿ ಮಾಡಾತಿ, ಹಿಂದಕ್ಕೆ ಇವ್ರಿಗೆಲ್ಲ ಎಷ್ಟ್ ಕಾಡ್ರಿ ಬೇಡ ನೀನ. ಗೊತ್ತಾಗಿತ್ತು ಅಂದ್ಮೇಲೆ ಮುಚ್ಚಿಡಿದ್ರಾಗ ಏನ್ ಅರ್ಥ ಐತಿ? ಹೌದು, ನಿಮ್ಮ ಅವನ ಸಾಯಿ ಹೊಡೆದವ ನಾನ. ನಿಮ್ಮ ಮಾವ ಅಂದ್ರ ಈಕಿ ಗಂಡನ ಜೈಲಿಗೆ ಕಳಿಸಿದವನು ನಾನ. ಈಗೇನ್ ಮಾಡಂಗದಿರಿ ನೀವು? ಅಪ್ಪ, ನಾನ್ ನಿನ್ನ ಬುದ್ಧಿ ಕಲ್ತಿರಕಿ ಅಂತದ್ರಾಗ ನಿನಗ್ ಬುದ್ಧಿ ಕಲಿಸ್ಲಾರ್ದಿರ್ತೇನ? ಅಪ್ಪನ ಮಾತು ಮೀರಿ ಅತ್ತಿ ಕೈ ಹಿಡಿದ ಗಂಡನ ಮನೆಗೆ ಹೊಕ್ಕಿ ಅಂದಂಗಾತ. ಹೋಗ್ತೇನೆ, ಅಲ್ಲಿ ಹೋಗಿ ಗಟ್ಟಿಯಾಗಿ ಬಳೆ ಮಾಡಿ ತೋರಿಸ್ತೇನೆ. ಬಾ ಅತ್ತಿ. ನೋಡಪ್ಪ, ನಿನ್ನ ಹೆಂಡತಿ ನಿನಗೆ ಬೇಕಾಗಿಲ್ಲ ಅಂತಂದ್ರ ನಿಮ್ಮ ಮಾವನ ಆಸ್ತಿ ಅವ್ನು ಕೊಟ್ಬಿಡು. ಅವ ಹಂಪ್ ಪರ್ಕೊಂಡು ಹೋಗೋಣಕ. ಅದು ಹೆಂಗೆ ಹೊಳಿಕೊಳ್ರಿ? ಅವ ನಮ್ಮ ಅಪ್ಪನ ಕಸ್ಕೊಂಡಾನ, ನಮ್ಮ ಅವ್ವನ ನೆಮ್ಮದಿ ಕಸ್ಕೊಂಡಾನ. ಅಂಥ ಮನುಷ್ಯಾಗ ಹೊಳ್ಳಿ ಆಸ್ತಿ ನಾ ಕೊಡ್ತೀನಿ? ಸಾಧ್ಯ ಇಲ್ಲ. ಅಂತ ಸಿಟ್ಟಿನ ಜೊತೆ ನೀ ಯಾಕೆ ಎದುರು ಓದಿಸ್ತಿ? ದೂರ ಸರ್ಕೊಂಬಿಡು. ಸಣ್ಣವ್ರಿದ್ದಾಗಿಂದ ನಮ್ಮ ಮಾವು ಹೆಂಗೆ ತಿಳ್ಕೊಂಡು ಬಂದೀವಿ. ನಮ್ಮ ಕಣ್ಣಾಗ ಮಣ್ಣೋಗದ ನಮ್ಮ ಮುಂದೆ ಒಳ್ಳೆಯವ್ರ ಥರ ನಾಟಕ ಮಾಡ್ಯಾನ. ಅದು ಅಲ್ದ ಹೇಳಿನಲ್ಲ, ನಾನು ತಂದಿನ ಕಸ್ಕೊಂಡಾನ ಅಂತೇಳಿ. ಅವನ ಮ್ಯಾಗ ಸಿಟ್ಟ ಶೇಡ ಸಾತ್ಸುತ್ತಾಗ ನನಗೆ ನೆಮ್ಮದಿ ಇಲ್ಲ. ನೀನು ಸಂಬಾಯ್ತೆ ಅಂತ ತಿಳ್ಕೊಂಡಿದ್ದೆ ಬಿಡು, ಆದ್ರೆ ನೀನು
ನಿಮ್ಮ ಮಾವನ ಮ್ಯಾಗ ಸಿಟ್ಟೆ ಇಟ್ಕೊಂಡಿ. ತಪ್ಪಿಲ್ಲಾರ ನಮ್ಮ ಅಪ್ಪನ ಜೈಲಿಗೆ ಕಳಿಸ್ಯಾನ. ಸಂಬಂಧದೊಳಗೆ ಮಗಳು ಕೊಡ್ತೀನಿ ಅಂತ ಎಷ್ಟೆಲ್ಲ ಕಡ್ಯಾನ, ಬಾಯಿ ಬಂದಂಗೆ ಮಾತಾಡ್ಯಾನ. ಅಂಥವ್ನ ಮ್ಯಾಗ ಸಿಟ್ಟಿಟ್ಕೊಳ್ಳಾರೆ ಮತ್ತೆ ನಾನು ನಕ್ಕೋತಿರ್ಬೇಕೇನ್ರಿ? ಅವ ಕಾಡಿದ್ದ ಒಂದ ಎರಡ ಎಲ್ಲ ಬ್ಯಾಸತ್ ನಿಮ್ಮ ಮೌನ ಆಸ್ತಿ ಬರೋದು ಕೊಡಕ್ಕೆ ರೆಡಿ ಆಗ್ಯಾಳ. ನಿಂದೇನು ರಗಳಿ? ನಿನಗೇನೋ ಗೊತ್ತಿಲ್ಲ, ನೀ ಮಾತಾಡ್ತಿ. ಆದ್ರೆ ಅಪ್ಪನ ಕಳ್ಕೊಂಡ್ರು ಸಿಟ್ಟ ಸೀಡ ನಮಗಿರುದಿಲ್ಲೇನ? ತಪ್ಪು ಮೊದಲು ನಿಮ್ದ, ಇನ್ನಷ್ಟು ತಪ್ಪು ಮಾಡಕ್ ಹೋಗ್ಬೇಡ್ರಿ. ವಿಚಾರ ಮಾಡಿ ನೋಡ್ರಿ. ನಮ್ಮವ್ವ ತಪ್ಪು ಮಾಡಿದ್ಲಂತೇಳಿ ನಮ್ಮ ಮಾವ ನಮ್ಮ ಅತ್ತಿನ ಕೊಲ್ಲೋದು ತಪ್ಪಲ್ಲೇನು? ನಮ್ಮ ಮಾವ ಆ ತಪ್ಪು ನಮ್ಮ ಅಪ್ಪನ ಮ್ಯಾಗ ಹಾಕಿ ನಮ್ಮ ಅಪ್ಪನ ಜೈಲಿಗೆ ಕಳಿಸಿದ ತಪ್ಪಲ್ಲೇನು? ಅಷ್ಟೆಲ್ಲ ತಪ್ಪು ಮಾಡಿದ್ರು ಇನ್ನ ಅವ್ನು ಸೊಕ್ಕ ಮುರಿದಿಲ್ಲ ಅಂದ್ರೆ ಮತ್ತು ಅವ್ನು ಸೊಕ್ಕ ಮುರ್ಸೋರು ಯಾರ? ಅದನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಅವನು ಸೊಕ್ಕ ಮುರ್ಸವ್ ನೀನ. ಈಗ ಸುಮ್ ಕುಂದ್ರ ಹುರಿ ಬೆಂಕಿ ಯಾಕೆ ತುಪ್ಪ ಸುರಿಯಾಕತ್ತಿ? ಈಗ ಎಲ್ಲಾರನು ಸಮಾಧಾನ ಮಾಡ್ಬೇಕಾಗೈತಿ. ನೀವೆಷ್ಟ ಸಮಾಧಾನ ಮಾಡಿದ್ರು ನಿಮ್ಮ ಮಾತಿಗೆ ನಾನು ಹೆಂಡತಿ ಸಮಾಧಾನ ಮಾಡ್ಕೋಬೋದು, ನಮ್ಮ ಮಗು ಸಮಾಧಾನ ಮಾಡ್ಕೋಬೋದು. ಆದ್ರೆ ತಂದಿಲ್ದ ಪರದೇಶಿ ಮಗ ನಾ ಹೆಂಗೆ ಬೆಳೆದು ನನಗೆ ಗೊತ್ತೈತಿ. ನಾ ಸಮಾಧಾನ ಆಗೋದಿಲ್ರಿ. ಇಷ್ಟೆಲ್ಲ ಒಡಲಾಗ ಬೆಂಕಿ ಇಟ್ಕೊಂಡ ಇಷ್ಟು ದಿನ ಹೆಂಗೆ ಸುಮ್ಮಿದ್ದಿ? ನನ್ನ ರಾಧನ ಪಡೆಯೋ ಸಲುವಾಗಿ, ನನ್ನ ರಾಧನ ಕೊಳ್ಳಿಗೆ ನಾ ತಾಳಿ ಕಟ್ಟೋ ಸಲುವಾಗಿ, ನನ್ನ ರಾಧ ನನ್ನ ಕೈ ಹಿಡಿದು ಬರೋ ಸಲುವಾಗಿ ಎಲ್ಲ ಸಿಟ್ಟ ಸೇಡ ಮುಚ್ಚಿಡು ಪರಿಸ್ಥಿತಿ ಬಂದಿತ್ತು. ಹಿಂಗ ನೀ ಸಿಟ್ನೆ ಮಾತಾಡಕತ್ತಿ ಅಂತಂದ್ರ ನಿನ್ನ ತಾಯಿನ ಕಳ್ಕೊಂತಿ ನೋಡ್ ನೀನು. ಏನಂತ ಮಾತಾಡ್ತೀರಿ? ಬಾಳೆ ಮಾಡು ಹೊತ್ನಾಗ ನಮ್ಮ ಅವ್ವನ ಕೊಳ್ಳಂತ ತಾಳಿ ಕಿತ್ತುಗದನ ನನ್ನ ಮಾವ. ಅದು ಹೆಂಗೇನು ಸುಖದಿಂದ ಇರ್ತಾಳ ಅಂದ ಸತ್ತು ಹೋಗ್ಯಾಳ ನಮ್ಮವ್ವ. ಇಷ್ಟೆಲ್ಲ ನಿಮ್ಮ ಮಾವ ಕ್ರೂರಿ ಅಂತ ಗೊತ್ತಾಗಿದ್ರೆ ನಾವು ನಿಮ್ಮ ಮಾವನ ಜೊತೆ ಕೈನ ಕೂಡಿಸ್ತಿದ್ದಿದ್ದಿಲ್ಲ. ಎಲ್ಲ ಚಲೋ ಆಗೈತಿ. ಅದೇಟ್ ಆಸ್ತಿ ಬರ್ದು ಕೊಟ್ಬಿಟ್ಟೆ ಅಂತಂದ್ರೆ ಇನ್ನೂ ಚಲೋ ಆಗತ್ತ. ಆಸ್ತಿ ಏನರ ಬರೆದು ಕೊಟ್ಟೇವು ಅಂದ್ರೆ ನಮ್ಮ ಬೀಗ್ರು ಇನ್ನಷ್ಟು ನಮ್ಮನ್ನ ಬೀದಿ ಬಿಕಾರಿ ಮಾಡ್ತಾರೆ. ಆ ಆಸ್ತಿ ಇಟ್ಕೊಂಡು ಆಟ ಆಡಕತ್ತೀವಿ, ಇನ್ನು ಮುಂದೆ ಆಟನೂ ಆಡಿಸ್ತೀವಿ. ಸಂಬಂಧಿಕರಿಗೆ ಬೇಕಾಗಿರೋದು ನಾವಲ್ಲ, ನಮ್ಮ ತೆಕ್ಕಿದ್ದಿದ್ದ ಆಸ್ತಿ. ಹುಡುಗಿನ ಹೊಂದ್ಕೊಂಡು ಬಾಳೆ ಮಾಡತ್ತಾಳ. ಯಾಕೆ ಉಪದ್ರ ಇಟ್ಟಿ? ನಿನ್ನ ಉಪದ್ರ ಮುಂದೆ ನನ್ನ ಉಪದ್ರ ಏನಲ್ಲ. ನನಗೇನು ಕೊಡ್ಬೇಕು ಕೊಡು, ನಾ ಹೋಗ್ತೀನಿ. ನಿನ್ನ ತಂಗಿ ಈ ಪರಿಸ್ಥಿತಿ ಒಳಗದಾಳ, ನಿನಗೇನ್ ಕೊಡ್ಬೇಕು? ನನಗೆ ಮಾಡಿದ ಮೋಸಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದೈತಿ. ನನ್ನ ಮಗಳು ನಿನ್ನ ಮನೆ ಒಳಗದಾಳ ಅಂದ್ಮೇಲೆ ನಾ ನಿನಗೆ ಬರೆದು ಕೊಟ್ಟರು ಆಸ್ತಿ ನನ್ನ ಹೆಸರಲ್ಲೇ ಬರೆದು ಕೊಟ್ಬಿಡು. ಏನಣ್ಣ, ನಿನಗೆ ಆಸ್ತಿ ಬರೆದು ಕೊಡ್ಬೇಕಾ? ಕೊಡ್ತೀನಿ. ಆದ್ರೆ ಆ ಆಸ್ತಿಗೆ ಆಸೆ ಪಟ್ಟಿದಕ್ಕೆ ಏನೆಲ್ಲ ಗೋಳು ಅನುಭವಿಸ್ಬೇಕು ನಾ ಅನುಭವಿಸ್ತೀನಿ. ಅವಾಗ ಆಸ್ತಿಗೆ ಆಸೆ ಪಡೋ ಬದಲ ತವ್ರ ಮನೆ ಕಾಯ್ಕೊಂಡಿದ್ರೆ ಈಗ ಎಲ್ಲರೂ ಚಂದಂಗಿರ್ತಿದ್ವಿ. ಅಣ್ಣ, ಜೋಲಿ ಹೋದ ಮ್ಯಾಗ ಏನಂದ್ರೂ ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ನಿನ್ನ ಆಸ್ತಿ ನಿನಗೆ ಕೊಡ್ತೀನಿ. ಆದ್ರೆ ನಿನ್ನ ಮಗಳನ್ನ ಇಲ್ಲಿ ಬಿಟ್ಟು ನಿನ್ನ ಪಾಡಿಗೆ ನೀ ಹೋಗಿಬಿಡು. ಅಷ್ಟು ಮಾಡ, ನನ್ನ ನಾನು ಹೋಗಿಬಿಡ್ತೀನಿ. ನಿಮ್ಮ ಮನೆ ಸಂಚಾರಕ್ಕೆ ಬರೋದಿಲ್ಲ ನಾನು. ಇದು ಮತ್ತೇನಾತ? ನಿನ್ನ ಗಂಡನ ಅಕ್ಕದಳಲ್ಲ, ಆಕೇನು ಸಾಮಾನ್ಯದಕ್ಕೆಲ್ಲ. ಅರ್ಥ ಆಗೈತಿ. ನಿನ್ನಂಗ ಆಕಿ ಹಂಗ ನೀನು. ನಂದು ತಪ್ಪಿರ್ಬೋದು, ನಾನು ನನ್ನ ಆಸ್ತಿ ಕೇಳಕ್ಕೆ ಬಂದೀನಿ. ಆದ್ರೆ ಆಕಿ ಇದ್ದ ಆಸ್ತಿನ ಕಸ್ಕೊಳಕ್ ಬಂದಾಳ. ಅಂದ್ರ ಆಕಿ ತನ್ನ ಮಗಳನ್ನ ನಿನ್ನ ಮಗಗ ಕೊಡಾಕ್ ಬಂದದ್ದು ನಿನ್ನ ಮಗನಾಗ್ಲಿ ನಿನ್ನ ಗುಣ ನೋಡಿ ಅಲ್ಲ, ನಿನ್ನ ಹಿಂದಿರೋ ಆಸ್ತಿ, ಈ ಆಸ್ತಿ ನೋಡಿ ಆಕಿ ಹೆಣ್ಣು ಕೊಡಾಕ್ ಬಂದಾಳ. ಆಸ್ತಿ ಆಸ್ತಿ ಅಂತ ಸಾಯೋರ್ ಮುಂದ ನನ್ನ ಮಗ ಸಂಬಂಧ ಉಳಿಸಾಕ ಬಡದಾಡಕತ್ತಾನ. ಇದ 15 ವರ್ಷದ ಹಿಂದ ನೀನು ಸಂಬಂಧ ಸಲುವಾಗಿ ಬಡ್ದಾಡಿದ್ರ ಇಷ್ಟೆಲ್ಲ ರಗಳಿನ ಹಾಕಿದ್ದಿಲ್ಲ. ನನ್ನ ಮಗಳೇನೋ ನನ್ನ ಮಾತು ಮೀರಿ ನಿನ್ನ ಮನೆಗೆ ಬಂದಾಳ. ಆಕಿನ ಚಂದಂಗ್ ನೋಡ್ಕೋಬೇಕಾ? ಸಣ್ಣಾಗಿರ್ತ ನನ್ನ ಸೊಸಿನ ನಾನು ನೋಡ್ಕೊಂತ ಬಂದೀನಿ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಅದಕ್ಕಿಂತ ಮುಂಚಿತವಾಗಿ ಆಸ್ತಿ ಬರೆದು ಕೊಡಾಕ ಮುಂದೆ ಹೆಜ್ಜೆ ಇಡು. ಏನಾರ ಹೇಳ್ಬೇಕಿತ್ತೇನತಿ? ಹೂನವ, ಹೇಳಿದ್ರೇನು ಮನ್ಸಿಗೆ ಹಚ್ಕೊಳಂಗಿಲ್ಲಲ್ಲ. ನಾ ಈಗ ಅತ್ತಿ ಮನೆ ಸೊಸೆ ಅದೀನಿ, ನಿನ್ ಮಾತು ನಾ ಯಾಕೆ ಮನ್ಸಿಗೆ ಹಚ್ಕೊಳ್ಳಿ? ಚಲೋ ಗುಣದಕ್ಯವ. ನಿಮ್ಮಪ್ಪ ಹೊಳ್ಳೆ ಆಸ್ತಿ ಕೊಡು ಅಂತ ಗಂಟು ಬಿದ್ದಾನ. ಆಸ್ತಿ ಕೊಟ್ರ ನಿಮ್ಮನ್ನು ಬಾಳೆ ಮಾಡಕ್ ಬಿಡ್ತೀನಿ ಅನ್ನತ್ತಾನ.
ಅತ್ತಿ ಅಪ್ಪನ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋತಿ? ನೀ ಆಸೆ ಪಟ್ಟು ತಗೊಂಡಿರೋ ಆಸ್ತಿ ಐತದ. ನಾನು ಆಸೆ ಪಡ್ಬೇಕಿತ್ತು, ಆದ್ರ ಅತಿ ಆಸೆ ಪಡಬಾರ್ದಿತ್ತು. ಈಗೇನು ಅಪ್ಪನ ಮಾತಿಗೆ ಎದಿ ಹೊಡ್ಕೊಂಡು ಆಸ್ತಿ ಹೊಳ್ಳಿ ಕೊಡೋರ? ಕೊಟ್ರನ್ನ ಚಲೋ ಅನಿಸ್ತೈತವ. ಸಿಟ್ನಾಗ ಏನೋ ಅಂತಾನತ್ತಿ. ನಾಳೆ ಆಸ್ತಿ ಯಾರಿಗ ಹೋಗೋದು? ನಮ್ಗ ಬರೋದಲ್ಲ. ಯಾರಿಗಾರ ಹೋಗಲ್ಯಾಕವ, ಒಟ್ಟು ನಾವು ನೆಮ್ಮದಿಯಿಂದ ಬದುಕಬೇಕಾಗೈತಿ. ಆಸ್ತಿ ವಿಚಾರ ನನ್ ಮುಂದೆ ಏನು ಮಾತಾಡ್ಬೇಡತ್ತಿ. ಏನ ಇದ್ರು ನಿಮ್ ಮಗನ್ ಮುಂದೆ ಮಾತಾಡ್ರಿ. 15 ವರ್ಷ ಆತ ನನ್ನ ಮಗನ ಮಾತು ನಾ ಕೇಳ್ತೀನಿ, ನನ್ನ ಮಾತು ನನ್ನ ಮಗ ಕೇಳ್ತಾನ. ಆದ್ರ ಈಗ ನೀನು ಒಬ್ಬಾಕಿ. ನೀವೇನ್ ಹೇಳಿದ್ರು ಕೇಳ್ತೇನತ್ತಿ. ರಾಧಾ, ನನಗ ಮಗ ಸೊಸಿ ನೆಮ್ಮದಿಯಾಗಿರ್ಬೇಕು. ನಿಮ್ಮ ಅಪ್ಪನ ಆಸ್ತಿ ಹೊಳ್ಳಿ ಕೊಟ್ಬಿಡೋಣ. ಅತ್ತಿ, ನಿಮ್ ಮಗ ನೀವು ಕುತ್ಕೊಂಡು ವಿಚಾರ ಮಾಡಿ ಒಂದ್ ನಿರ್ಧಾರಕ್ಕೆ ಬರ್ರಿ. ಇದ್ರಾಗ ನನ್ ತರಬೇಡ್ರಿ. ನನ್ನ ಮಗನ ಮುಂದೆ ನಾ ಹೇಳೋದಕ್ಕಿಂತ ನಿನ್ನ ಗಂಡನ ಜೊತೆ ಮಾತಾಡಿದ್ರ ಚಲೋ ಅನಿಸ್ತೈತಿ. ಅತ್ತಿ ನಮ್ಮಪ್ಪಗ ಆಸ್ತಿ ಹೊಳ್ಳಿ ಕೊಡ್ತಾಳಂತಲ್ಲ. ಅವ್ರವ್ರು ಏನಾರ ಮಾಡಲ್ಲ ಯಾಕೆ? ನಮ್ಮ ಆಸೆ ಏನಿತ್ತು, ನಾನು ನಿನ್ನ ಪಡಿಬೇಕಿತ್ತು, ನೀ ನಾನು ಪಡಿಬೇಕಿತ್ತು. ಇಬ್ಬರು ಒಂದಾಗಿವೆ. ಅವ್ರ ಹೊಯ್ ಮನಸ್ಸು ಏನದಾವಲ್ಲ ಅವ್ರು ಮುಗಿಸ್ಲ್ಯಾಕ. ನಮ್ಮಪ್ಪ ಇಷ್ಟ ಯಾಕೆ ಹಠ ಹಿಡ್ದಾನ? ಆಸ್ತಿ ಯಾರಿಗಾರ ಕೊಡೋದನವ? ರಾಧಾ, ನಿಮ್ಮಪ್ಪ ಯಾರಿಗಾರ ಆಸ್ತಿ ಕೊಡಲ್ಲ ಯಾಕೆ? ನನಗೇನು ಬೇಜಾರಿಲ್ಲ. ಆದ್ರೆ ನನ್ನ ಆಸ್ತಿ ಒಂದು ನನಗೆ ಬಿಟ್ಟು ಕೊಟ್ಟಲ್ಲ, ಅಷ್ಟು ಸಾಕು. ನಾನಾ ಒಂದು ಆಸ್ತಿ ಅಂತ ಅಂದ್ರೆ ನೀವು ನಂಬಿಕೊಂತೀರಿ. ಆದ್ರೆ ಇದಕ್ಕಿನ್ನ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಯಾರ್ಯಾರ ಭಾಷೆಂಗೆ ಬಲ ಎಲ್ಲಿ ಕೂಡ್ತೈತೋ ಗೊತ್ತಿಲ್ಲ ಅಂತಾರೆ. ಆದ್ರೆ ಈ ಜನ್ಮದಾಗ ನಾನು ನೀನು ಗಂಡ ಹಿಂತೆ ಆಗ್ಬೇಕಂತೇಳಿ ಆ ದೇವ್ರ ಪದ್ರ ಗಂಟು ಹಾಕಿರುವಾಗ ನನ್ನಿಂದ ನಿನ್ನ, ನಿನ್ನಿಂದ ನನ್ನ ಯಾರು ದೂರ ಮಾಡೋಕ್ಕೆ ಸಾಧ್ಯ ಐತಿ? ರುಕ್ಕುನ ಯಾಕೆ ಊರಿಗೆ ಕಳ್ಸಿದ್ರಿ? ರುಕ್ಕು, ನಾ ಒಂದು ಮಾತು ಕೇಳ್ತೀನಿ, ಹಂಗೆ ಮಾಡ್ತೀಯ? ಏನ್ ಮಾವ? ಮನ್ಯಾಗಿದ್ದಾಗ ದಿನ ಒಂಥರ ಕಿರಿಕಿರಿನ ಆಗತ್ತೈತಿ. ಯಾರ ಮನುಷ್ಯಗೂ ನೆಮ್ಮದಿ ಇಲ್ಲ. ಅಂಕ ತಕ ನೀ ಅತ್ತಿ ಕರ್ಕೊಂಡು ನಿಮ್ಮೂರಿಗೆ ಹೋಗ್ತೀಯ? ಯಾಕೆ ಮಾವ, ನಾ ಏನ್ ಕಿರಿಕಿರಿ ಮಾಡಿ ನಿಂಗ? ನಿನ್ನಿಂದ ಯಾವ ಕಿರಿಕಿರಿ ಆಗಿಲ್ಲ ನನಗೆ. ಅತ್ತಿಯಿಂದ ರಾಧಾಗ ಕಿರಿಕಿರಿ ಆಗತ್ತದ. ಅತ್ತಿ ಏನೊಂದು ವಿಚಾರ ಮಾಡ್ಲಾರ ಅಲ್ಲಿ ಚುಚ್ಚು ಮಾತಾಡಕತ್ತಾಳ. ಎಷ್ಟು ಮನ್ಸಿಗೆ ಹತ್ಲಾಕಿಲ್ಲ ನೀನ ನೋಡು. ನಮ್ಮ ಅವ್ವಾಗ ಎಷ್ಟು ಬೈದ್ರು ಅಷ್ಟ, ಒಟ್ಟ ನನ್ನ ಮಾತ ತಿಳ್ಕೊಳ್ಳೋದಿಲ್ಲ. ತಿಳಿಸಿ ಹೇಳಿ ಸಾಕಾತು. ಅದಕ್ಕೆ ಊರಿಗೆ ಕರ್ಕೊಂಡು ಹೋಗ್ತೀಯ? ನಿನ್ ಕಷ್ಟ ನಂಗೆ ಅರ್ಥ ಆಕೈತಿ ಮಾವ, ಕರ್ಕೊಂಡು ಹೋಗ್ತೀನಿ ತಗೋ. ಹೋಗಂದಿನಂತೇಳಿ ಮನ್ಸಿಗೇನು ತಿಳ್ಕೊಂಡು ಆ ಕಡೆ ಹೋಗಬೇಡ. ನಿನಗೆ ಬರ್ಬೇಕನ್ಸಿದ್ರೆ ಬಾ. ನಿನ್ನ ಮಾವನ ಮನೆ ಬಾಗಲ ಯಾವಾಗಲೂ ನಿನ್ನ ಸಲುವಾಗಿ ತೆಗೆದಿರ್ತೈತಿ. ಯಾಕೆ ಬಿಡು ಮಾವ, ನಮ್ಮಿಂದ ಇನ್ನೊಬ್ರಿಗೆ ಕಿರಿಕಿರಿ. ರುಕು ರುಕು, ಹಂಗೆ ತಿಳ್ಕೊಬೇಡ. ನಾ ಹೇಳಿದ್ದೆ ಬೇರೆ. ನಾನು ಇನ್ನೆಷ್ಟು ಹಚ್ಚಿಕೊಂಡಿನೋ ಅಷ್ಟು ಆಕಿನೂ ನಾನು ಹಚ್ಚಿಕೊಂಡಾಳ. ಹುಡುಗಿ ನನಗತ್ಲೆ ಕನಸು ಕಾಣಬಾರ್ದಲ್ಲ. ನನ್ನ ಕನಸೇನೋ ನನ್ನ ಸಾತ. ಆಕಿ ಏನು ಮಾಡ್ಬೇಕು? ಅದಕ್ಕೆ ಸಮಾಧಾನ ಮಾಡಿ ಊರಿಗೆ ಕಳಿಸೀನಿ. ನೀವು ನನ್ನ ಮ್ಯಾಗ ಇಟ್ಟಿರೋ ಪ್ರೀತಿ ಭಾಳ ಬೆಲೆ ಬಾಳೋ ಅಂಥದ್ದೈತಿ. ಅದನ್ನು ನಾ ಉಳಿಸ್ಕೋತೇನೆ. ಖುಷಿ ಆಗುವಂಥದ್ದು ಮಾತಾಡಕತ್ತಿ. ಅದಕ್ಕೆ ನಾ ಮತ್ತೇನು ಮಾತಾಡಲಿ? ಇದು ನಮ್ಮವ್ವ ಮಾವಾಗ ಆಸ್ತಿ ಕೊಡೋದು ಯಾರು ಹೇಳಿದ್ರೆ? ಅತ್ತಿನ ನನ್ನ ಮುಂದೆ ಹೇಳಾತಿದ್ಲು. ಹೆಂಗೆ ಮಾಡೋದುವ ಅಂತಂದು ಕೇಳಿದ್ಲು. ಇದ್ರ ಬಗ್ಗೆ ನೀ ಏನು ವಿಚಾರ ಮಾಡಬೇಡ. ಮತ್ತು ನನ್ನಲ್ಲಿ ನಿನ್ನಲ್ಲಿ ಹೊಯ್ಮನ ಸುಟ್ಟಿತ್ತು. ಏಯ್, ನನ್ನ ಜೋಡಿ ನೀನೇನು ವಾದಿಸ್ಬೇಡ. ನಿಮ್ಮ ಅವ್ವ ಆಸ್ತಿ ಕೊಡಕ್ಕೆ ಹೂ ಅಂದಳ, ನೀ ಸುಮ್ಮನೆ ಹೂ ಅಂದ್ಬಿಡು. ಅದು ಹೆಂಗೆ ಹೂ ಅಂತೀಮವ? ಆಸ್ತಿ ಕಸ್ಕೊಂಡು ಮತ್ತೆ ಯಾರಿಗೆ ಕೊಡೋದಿ? ಇರಕ್ಕೆ ನಿನಗೆ ಒಬ್ಬಕ್ಕೆ ಮಗಳು, ಅಕ್ಕಿಗೆ ಆಗೋದಲ್ಲ. ಆ ವಿಚಾರ ಮಾಡಿ ಆಸ್ತಿ ಬಿಟ್ಬಿಡು. ನಾಳೆ ಆಸ್ತಿ ನನ್ನ ಮಗಳಿಗೆ ಆಗೋದ, ಆದ್ರ ಸದ್ಯಕ್ಕೆ ನನಗೆ ಬೇಕು. ನಿನ್ನ ಮಾತು ನಂಬಕ ನಾ ಹುಚ್ಚಲ್ಲ ಮಾವ. ನಿನ್ನ ಮಾತು ನಂಬಿ ನಮ್ಮವ್ವ ಜೀವನ ಎಷ್ಟು ಹಾಳು ಮಾಡ್ಕೊಂಡ ನನಗೆ ಗೊತ್ತೈತಿ. ಯಾವ ಕಾರಣಕ್ಕೂ ನಮ್ಮವ್ವನ ಕಡೆ ನಾ ಸಹಿ ಮಾಡಿಸ್ಕೊಡೋದಿಲ್ಲ. ಆಸ್ತಿ ನಿನ್ನಂತೆ ಮಾಡಿಸೋದು ಇಲ್ಲ. ಯಾರ್ದು ಆಸ್ತಿ ಯಾರ ಪಾಲ ಆಗೋಕ್ಕಿಂತ ಮೊದಲು ನಾ ಹೇಳ್ದಂಗೆ ಕೇಳ್ತೀಯೋ ಇಲ್ಲೋ? ಯಾರ ಪಾಲಾಗ್ತೈತಿ? ನಮ್ಮವ್ವನ ಹೆಸರಲ್ಲಿ ಐತಿ. ಭಾಳ ಅದ್ರ ನನ್ನ ಹೆಸರಲ್ಲೇ ಆಗಿತ್ತು. ಮತ್ತೆ ಯಾರ ಹೆಸರಲ್ಲೇ ಆಕೈತಿ? ನನ್ನ ಆಸ್ತಿನೂ ಕಸ್ಕೊಂಡ್ರಿ, ನನ್ನ ಮಗಳನ್ನೂ ಕಸ್ಕೊಂಡ್ರಿ. ನನ್ನ ಮ್ಯಾಲಿರೋ ಸೇಡಿಗಾಗಿ ನನ್ನ ಮಗಳು ನಿಮ್ಮ ಮನೆ ಒಳಗೆ ಆಳಾಗಿ ಕೆಲಸ ಮಾಡ್ಕೊಂತ ಇರ್ಬೇಕನ? ಆಳಾಗಿ ಕಾಣೋರು ನಾವಲ್ಲ, ಕೀಳಾಗಿ ಕಾಣೋರು ನಾವಲ್ಲ. ಆಕಿನ ಇಷ್ಟಿರ್ತ ಪ್ರೀತಿ ಮಾಡ್ಕೊತ ಬಂದೀನಿ. ಆಕಿನ ಮುದ್ದು ಮಾಡಿ ಸಾಕ್ತೀನಿ ಮಾವ. ಆಕಿ ನಾನು ಹೇಳ್ತಿದ್ದಾಳ. ಆಕಿನ ಯಾಕೆ ಹಂಗೆ ಕಾಣು ನಾವು?
ನೀ ಕೀಳಾಗಿ ಕಾಣದಿದ್ರು ನಿಮ್ಮ ಮನೆಯವ್ರು ಕೀಳಾಗಿ ಕಾಣತಾರ. ಕೀಳಾಗಿ ಕನಕ ನಮ್ಮ ಮನ್ಯಾಗ ಯಾರ್ದಾರ ಮಾವ? ಅವ್ವ ಬಿಟ್ರೆ ನಾನು ಅವ್ವ ಆಕಿ ಮ್ಯಾಗ ಎಷ್ಟು ಜೀವ ಅದೇವ ಅಂತೇಳಿ ನಿನಗೆ ಗೊತ್ತಿಲ್ಲೇನ? ನಾ ನಿನ್ನ ಬಗ್ಗೆನೂ ಮಾತಾಡಕತ್ತಿಲ್ಲ, ನಿಮ್ಮ ಅವ್ವನ ಬಗ್ಗೆನೂ ಮಾತಾಡಕತ್ತಿಲ್ಲ. ನಿಮ್ಮ ಅಪ್ಪನ ಕಡೆ ಸಂಬಂಧಿಕರೇನು ಹಗರದಾರ ಅವ್ರು? ನಮ್ಮ ಸಂಸಾರ ನಮ್ಮ ಜೀವನ, ಅವ್ರನ್ನ ಯಾಕೆ ನಮ್ಮ ಜೊತೆ ತೂಗ್ತಿ ಮಾವ? ಅವ್ರದನ್ನ ಕಸ್ಕೊಂಡೇವ, ಅವ್ರದನ್ನ ಇಸ್ಕೊಂಡೇವ. ನೀ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟಿದ್ ಗೊತ್ತಿದ್ರು ನಿಮ್ಮ ಅತ್ತಿ ತನ್ನ ಮಗಳನ್ನ ಕೊಡಾಕ ಮುಂದೆ ಬಂದಾಳಲ್ಲ. ಯಾಕೆ ಮುಂದೆ ಬಂದಾಳ? ನಿಮ್ಮ ಅವ್ವನ ಹೆಸರಲ್ಲಿ ಆಸ್ತಿ ಐತಿ, ನನ್ನ ಮಗಳು ಸುಖವಾಗಿರ್ತಾಳ ಅಂತ ಮುಂದೆ ಬಂದಾಳ. ಅದೆಲ್ಲ ಬೇಕಾಗಿಲ್ಲಪ್ಪ, ನನ್ನ ಆಸ್ತಿ ನನಗೆ ಬೇಕು. ಏನಕ್ಕೇನಾರ ಹೇಳಿ ನನ್ನ ಮನಸ್ಸಿನಾಗ ವಿಷದ ಬೀಜ ಬಿತ್ತಬೇಡ ಮಾವ. ಅವ್ರು ಯಾರು ಹಂಗೆ ಕಾಡುವುದಿಲ್ಲ, ಹಂಗೆ ಯಾರೂ ಬೇಡುವುದಿಲ್ಲ. ಒಂದು ಮಾತು, ನಾ ಯಾವ ಕಾರಣಕ್ಕೂ ಆಸ್ತಿ ನಿನ್ನ ಹೆಸರಲ್ಲಿ ಬಿಟ್ಟು ಕೊಡೋದಿಲ್ಲ. ಅದು ಹೆಂಗೆ ಬಿಟ್ಟು ಕೊಡ್ತಾಳೆ ನಮ್ಮವ್ವ ನಾನು ನೋಡ್ತೀನಿ. ಅದು ಯಾವ ವಿಚಾರ ಇಟ್ಕೊಂಡು ಮನಸ್ಸು ಬದಲು ಮಾಡಿ ಮಾವು ಹೊಳ್ಳಿ ಆಸ್ತಿ ಕೊಡ್ತೀನಿ ಅಂತೀವ? ಎದ್ರ ಸಲುವಾಗಿ? ನಿಮ್ಮ ಮಾವ ಆಸ್ತಿ ಕೊಟ್ರ ನಿಮ್ಮನ್ನ ನೆಮ್ಮದಿಯಿಂದ ಬದುಕಾಕ ಬಿಡ್ತಾನಂತ. ಚಲೋ ಅಲ್ಲನ? ಅವ ಹೇಳಿದಂತ ನೀ ಎದಿ ಹೊಡ್ಕೊಂಡೇನ? ಅವ ಏನು ಮಾಡ್ತಾನೆ ಮಾಡಲಿ, ಕಷ್ಟಪಟ್ಟು ಆಸ್ತಿ ಪಡೆದಿಲ್ಲ, ನೀನು ತವ್ರ ಮನೆ ಆಸ್ತಿ ಐತಿಲ್ಲ, ಇರ್ಲಿವಾ ಏನೇನ? ನಿಮ್ಮ ಮಾವನ ಬುದ್ಧಿ ನಿನಗಿನ ಗೊತ್ತಿಲ್ಲ. ಅವನ ಅರ್ದು ಕುಡ್ದಕ್ಕಿದ್ದೀನಿ ನಾನು. ಸಣ್ಣ ವಯಸ್ಸಿನಾಗ ಅದೇನು ಜಗಳ ಕದನ ಆಗೈತೆ ನನಗೆ ಗೊತ್ತಿಲ್ಲ. ನಾನು ಬೆಳೆದ ದೊಡ್ಡವಾಗೀನಿ, ಬುದ್ಧಿ ಬಲ್ತೈತಿವ. ಅದೇನು ಮಾವು ಎದುರಾಕ ನೋಡೋಣ. ನೀ ಹೂ ಅನ್ನಕ್ಕೆ ಹೋಗಬೇಡ, ಮಾತು ಕೊಡಕ್ಕೆ ಹೋಗಬೇಡ. ಯಪ್ಪ, ನಿಮ್ಮಪ್ಪನ ಕಳ್ಕೊಂಡಂಗ ನಿನ್ನ ಕಳ್ಕೊಳಕ ನನಗಿಷ್ಟ ಇಲ್ಲ. ಇಷ್ಟು ಎದಿ ಹೊಡೆದು ಮಾತಾಡಕತ್ತಿ ಅಂದ್ರೆ ಮಾವ ಅದೆಷ್ಟು ಬಿರಿ ಹಾಕೇನಿ ಯಾರಿಗೆ ಗೊತ್ತ? ನೋಡೋಣ ತಗೋವ. ನಿನಗೆ ರಾಧಾ ಮುಖ್ಯನೋ ಏನು ಆಸ್ತಿ ಮುಖ್ಯನೋ? ಇಷ್ಟು ದಿನ ಬೆಳೆದ ದೊಡ್ಡೋರು ಮಾಡೀವ. ಎಲ್ಲರಿಗಿಂತ ಹೆಚ್ಚಿನ ಮೊದಲ ನೀ ಮುಖ್ಯ, ಆಮೇಲೆ ಮಿಕ್ಕಿದ್ದು. ನಂದೇನೋ ಆಯ್ತು ಹೋಯ್ತು, ಮುಂದೆ ನಿನ್ನ ಜೀವನ ಐತಪ್ಪ. ಅದಕ್ಕೆ ಈಗ ಏನು ಮಾಡಂದಿವ? ರಾಧಾನೊಬ್ಬಕ್ಕಿ ನೋಡು, ಆಸ್ತಿ ವಿಚಾರ ಬಿಟ್ಟುಬಿಡು. ನಿನ್ನ ಮಾತಿಗೆ ನಾ ಯಾಕೆ ಎದುರಾಗಲಿ? ನನಗೆ ಸಾಲಿ ಕಲಿಸೋದಕ್ಕೆ ನಾನೇನ, ನನಗೆ ತಿಳಿಸಿ ಬುದ್ಧಿ ಹೇಳ್ದಕ್ಕೆ ನಾನೇನ, ನನಗೆ ಜೀವನ ಏನಂತ ತೋರಿಸ್ಕೊಟ್ಟಕ್ಕೆ ನಾನೇನ. ನಿನ್ನ ಗಂಡ ಏನ್ರ ಅಂದ ನಾನು? ಏನು ಅಂದಿಲ್ರಿ. ಆಸ್ತಿ ಬಗ್ಗೆ ಏನ್ರ ಮಾತಾಡ್ಯಾನ? ಏನು ಮಾತಾಡಿಲ್ರಿ. ನಿಮ್ಮ ಅತ್ತಿ ನಿಮ್ಮ ಅಪ್ಪಗೆ ಆಸ್ತಿ ಕೊಡಕತ್ರ, ನಿನ್ನ ಗಂಡ ಯಾಕೆ ಸಿಟ್ಟಿ ಬರಾಕತ್ತಾನ? ಆಸ್ತಿ ಬಗ್ಗೆ ಅವ್ರಿಗೆ ಯಾವ ವಿಚಾರನೂ ಇಲ್ರಿ. ಅವ್ರಿಗೆ ವಿಚಾರ ಇರೋದಲ್ಲ ನಂದೇ. ನಿಮ್ಮ ಅಪ್ಪನ ಸಿಟ್ಟಿ ಏನಂತ ನೀ ತಿಳ್ಕೊಂಡಿ, ನಿಮ್ಮ ಅತ್ತೆ ಸಿಟ್ಟಿ ಏನಂತ ನೀ ತಿಳ್ಕೊಂಡಿ. ಇನ್ನು ಮುಂದೆ ನಿನ್ನ ಗಂಡನ ಸಿಟ್ಟಿ ಏನಂತೇಳಿ ನೀ ತಿಳ್ಕೊ. ನನ್ನ ಮಾತು ನಿಂಗೆ ಅರ್ಥ ಆಗವಲ್ದಲ್ಲ? ನಿಮ್ಮ ಅಪ್ಪನ ಸಿಟ್ಟಿ ಎಷ್ಟೈತಲ್ಲ, ಅದಕ್ಕೆ ಹೆಚ್ಚಾಗಿ ನಿನ್ನ ಗಂಡನ ಸಿಟ್ಟೈತಿ. ಯಾರ ಮ್ಯಾಗ ಐತಿ? 10-15 ವರ್ಷ ಏನು ಕಾಡನಲ್ಲ ನಿಮ್ಮಪ್ಪ, ಅವನ ಮ್ಯಾಗ ಐತಿ. ಇರ್ಬೋದು, ಆದ್ರ ಅದು ಒನ್ ಟೈಮ್ಕ. ಆದ್ರೆ ಈಗ ಯಾಕ? ಒಂದನೇದು ತಂದಿ ಕಳ್ಕೊಂಡಾನ, ಎರಡನೇದು ಆಸ್ತಿ ಕಳ್ಕೊಳಕತ್ತಾನೀಗ. ಅದಕ್ಕಿಂತ ಹೆಚ್ಚಾಗಿ ನನ್ನ ಪಡ್ಕೊಂಡಾನಲ್ಲ. ಪಾಪ ನಿಂಗೇನು ಗೊತ್ತಿಲ್ಲ ನೋಡು, ಕಾದ್ ನೋಡು. ಅಷ್ಟೆಲ್ಲ ಕಾಡಿದ ನಿಮ್ಮ ಅತ್ತಿನ ಆಸ್ತಿ ಕೊಡಾಕ ಮುಂದಾಗಿರುವಾಗ ನಿನ್ನ ಗಂಡದ್ದೇನು ಕಿರಿಕಿರಿ? ಮಗಳ ಜೀವನನ ನಿನಗೆ ಮುಖ್ಯ ಆಗಿತ್ತ ಅಂದ್ರ ನೀನ್ ಯಾವ ಆಸ್ತಿಗೂ ಆಸೆ ಪಡ್ತಿರ್ಲಿಲ್ಲ. ನಿನ್ನ ಕಣ್ಣಿಗೆ ಏನೀಗ? ನಿಮ್ಮ ಅತ್ತಿ ಮಾಡಿದ ಬರೋಬರಿ, ನಾನು ಕೆಟ್ಟ. ಅತ್ತಿ ಮಾಡಿದ ಕೆಟ್ಟ ಯಾರಿಲ್ಲ ಅಂದರ, ಆದ್ರ ನಿಮ್ಮಿಬ್ಬರ ಸಂಬಂಧ ನಮ್ಮಿಬ್ಬರ ಜೀವನ ಹಾಳ ಆತದ. ಅದೇನಾರ ಆಗ್ಲಿ ಮಗಳ, ಈಗ ನಿಮ್ಮ ಅತ್ತಿ ಆಸ್ತಿ ಕೊಡಾಕತ್ತಾಳ, ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡ್ರಿ. ಆಸ್ತಿ ತಗೊಂಡ್ ಹಾಳಾಗ್ ಹೋಗು, ನಮ್ನ ನೆಮ್ಮದಿಯಿಂದ ಬದುಕಾಕರ ಬಿಡ್ತಿ ಇಲ್ಲ. ಈಗೇನೋ ನೀನು ನನ್ನ ಮಾತು ಮೀರಿರ್ಬಹುದು, ಆದ್ರ
ನಾನು ಯಾವಾಗಲೂ ಮಗಳ ನೆಮ್ಮದಿನ ಬಯಸ್ಕೊತ ಇರ್ತೀನಿ. ಅಷ್ಟೆಲ್ಲ ಮಗಳ ಮ್ಯಾಲ ಪ್ರೀತಿ ಕಾಳಜಿ ಇದ್ದವ ಮತ್ತ್ಯಾಕ್ ಹೊಳ್ಳಿ ಆಸ್ತಿ ತಗೊಳತಿ? ಅದ ಹೇಳಕತ್ತೀನಲ್ಲ, ನಿನಗೇನು ತಿಳಿ ಮಾತಲ್ಲ. ಹೊತ್ತು ಬಂದಾಗೆಲ್ಲ ನಿನಗ ತಿಳಿತತಿ. ಈಗೇನು ನಿನಗ ಆಸ್ತಿ ಬೇಕಾ ಬೇಕ? ಹಾ, ಬೇಕಂದ್ರ ಬೇಕು. ನಮ್ಮ ಅತ್ತಿ ಒಪ್ಪಾಳ ಅಂದ್ರ ನನ್ ಗಂಡನ್ ನಾ ಒಪ್ಪಿಸ್ತೇನೆ. ತಗೊಂಡ್ ಅದೇನ್ ಮಾಡ್ತಿ ಮಾಡ್. ವಾಪಸ್ ನಾ ಅದೇನಾರ ಮಾಡ್ಲಿ. ಅತ್ತಿನೂ ಹೂ ಅಂದಾಳ, ನನಗೂ ಒಪ್ಪಿಗೆ ಐತಿ. ಇವ ಎಷ್ಟು ಹೂ ಅಂದ್ಬಿಟ್ರ ನೆಮ್ಮದಿಯಿಂದ ಇರ್ಬೋದಲ್ರಿ? ಆಸ್ತಿ ಕಸ್ಕೊಂಡ್ಮ್ಯಾಗ ನಿಮ್ಮಪ್ಪನ ವಿಚಾರ ಏನೇನೈತೆ ಅಂತೇಳಿ ಯಾರಿಗ್ ಗೊತ್ತ? ನಮ್ಮ ಅಪ್ಪನ ವಿಚಾರ ಏನೈತಿ ನಾ ತಲೆ ಕೆಡ್ಸ್ಕೊಳ್ಳೋದಿಲ್ರಿ. ಆದ್ರ ನನ್ನ ವಿಚಾರ ಒಂದ, ನಾ ಇವ್ರ ಮನೆ ಬಾಳೆ ಮಾಡ್ಬೇಕು. ರಾಧಾ, ಒಂದ್ ಮಾತು ಕೇಳಿ ನಿನಗ. ಕೇಳ್ರಿ. ನೀ ಇವ್ರ ಮನೆ ಬಂದಂಗೆ ಮಾಡಿ, ನಿಮ್ಮಪ್ಪ ಇವ್ರ ಆಸ್ತಿ ಎಲ್ಲ ಕಸ್ಕೊಂಡಂಗೆ ಮಾಡಿ, ಮತ್ತೆ ಇವ್ರ ಜೀವನದಾಗ ಏನು ಆಟ ಆಡಂಗಿಲ್ಲ. ಸಂಶಯ ಅನ್ನೋದು ನಿಮ್ಮ ಮನಸ್ಸಿನಾಗೂ ಕೂತಂಗೆ ಕಾಣ್ತೈತಿ, ಅವ್ರ ಮನಸ್ಸಿನಾಗೂ ಕೂತಂಗೆ ಕಾಣ್ತೈತಿ. ನಾವು ನಡವರ್ಕಿನವರು, ನೀವು ಸಂಬಂಧಿಕರು. ಮತ್ತ ತಾಯಿ ಮಗ ನಿಮ್ಮನ್ನ ನಂಬಿ ಹಾಳಾಗ್ಬಾರ್ದಲ್ಲ. ನಾ ನನ್ನ ಗಂಡನ ಜೊತೆಗೆ ನೆಮ್ಮದಿಯಿಂದ ಬದುಕ್ಬೇಕು ಅಂತ ಬಂದೇನ್ರಿ. ಇಷ್ಟ್ರ ಮ್ಯಾಗ ನೀವ ತಿಳ್ಕೊರಿ. ಅವನ ಜೊತೆ ನಾ ಮಾತಾಡ್ತೀನಿ, ಆದ್ರೆ ನಿಮ್ಮ ಮನಸ್ಸಿನ ಬೇರೆ ವಿಚಾರ ಇರಬಾರ್ದಾ? ಮತ್ತೆ ಯಾವ ವಿಚಾರನೂ ಇಲ್ಲ. ಅದು ಎಂಥ ಕೆಟ್ಟ ವಿಚಾರ ಬಂದ್ರೂ ಅದನ್ನ ನಾ ತಲೆಗೆ ತಗೊಳ್ಳೋದಿಲ್ಲ. ಈಗೇನು ನಿನ್ನ ಗಂಡನ ಜೋಡಿ ನಾ ಮಾತಾಡ್ಬೇಕಾ? ಹ್ಞೂ ರೀ, ಮಾತಾಡ್ತೀನಿ. ಅದು ಉಳಿಸ್ಕೊಳೋದು ಬಿಡೋದು ನಿನಗ ಬಿಟ್ಟಿದ್ದೆ. ಏನ್ವಾ, ನಿನ್ನ ಮಗಗ್ ಬುದ್ಧಿ ಹೇಳಿ ಹೂ ಅನಿಸಿ ಕರ್ಕೊಂಬಂದ್ಯೋ ಏನು ಮತ್ತೆ ವಾದ ಮಾಡಕ್ ಕರ್ಕೊಂಬಂದ್ಯೋ? ಅಣ್ಣ, ನಾ ಅಂತೂ ಆಸ್ತಿ ಬರೆದು ಕೊಡಾಕ ತಯಾರದೀನಿ. ನನ್ನ ಮಗನಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬಂದೀನಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ಅಂತ ಹೇಳು. ನೀನು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ 15 ವರ್ಷ ಅನುಭವಿಸಿದಿ. ಇನ್ನು ಮುಂದೆ ಅವ ಅನುಭವಿಸೋದು ಆಗ್ಬಾರ್ದು, ಅದನ್ನ ಹೇಳ. ಯಪ್ಪ, ಅದು ನಿಮ್ಮ ಮಾವನ ಆಸ್ತಿ, ಅವನಿಗೆ ಕೊಟ್ಟು ಬಿಡೋಣ. ಅವ್ವ, ನಿನ್ನ ಮಾತು ಏನಾರ ಮೀರಿದ್ನಿ ಅಂದ್ರೆ ನನ್ನಟ್ಟು ಹುಚ್ಚ ಯಾರೂ ಇಲ್ಲ. ಅದು ಮಾವನ ಆಸ್ತಿ ಇಲ್ಲ, ಕೊಟ್ಟು ಬಿಡೋಣ. ಆದ್ರೆ ರಾಧಾ ನನ್ನ ಆಸ್ತಿ ಅನ್ನೋದು ನೀ ಮರಿಬೇಡ. ಮತ್ತೆ ಇವ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟ್ಯಾನ ಅಂದ್ಮ್ಯಾಲ, ಇವನು ನನ್ನ ಮಗಳು ನಂಬ್ಯಾಳು ಅಂದ್ಮ್ಯಾಗ ಇನ್ನು ನನ್ನ ಮಗಳು ಇವನ ಆಸ್ತಿನಲ್ಲ. ಮತ್ತೆ ಈ ಮಾತು ಹಿಂಗೆ ಇರಲಿ ಮಾವ. ನಿನ್ನ ಆಸ್ತಿ ನಮ್ಮವ್ವಾಗ ಬರ್ದು ಕೊಡಕ್ಕೆ ಹೇಳ್ತೀನಿ, ಆದ್ರೆ ನನ್ನ ಆಸ್ತಿಗೆ ಧಕ್ಕೆ ಮಾಡಬೇಡ ಅಷ್ಟೇ. ಅಣ್ಣ, ನಿಂಗೆ ಕೈ ಮುಗಿದು ಬೇಡ್ಕೋತೀನಿ. ಅವಾಗ ನಾ ಕಾಡಿನಂತ ಹೇಳಿ ಈಗ ನೀನು ನನ್ನ ಮಗನಿಗೆ ಕಾಡಬೇಡ. ನಾ ಅಂತೂ ಕಾಡಂಗಿಲ್ಲ, ಆದ್ರೆ ನಿಮ್ಮನ್ನ ಕಾಡವ್ರು ಹೆಂಗೆ ಕಾಡ್ತಾರ ಅಂತ ನೀವು ನೋಡ್ಕೋತೀರಿ. ಅಣ್ಣನ ಬಿಟ್ಟು ಮತ್ಯಾವ್ರು ನಮಗೆ ಕಾಡೋರು ಅದಾರ? ಎಲ್ಲಿ ಹೋಗಳ ನಿಮ್ಮವ್ವ? ಕಾಣೋಳಗಳಲ್ಲ. ರಾಧಾನ ಕರ್ಕೊಂಬರಕ್ಕ ಊರಿಗೆ ಹೋಗ್ಯಾಳತ್ತಿ. ಎಂತ ಹುಚ್ಚದಳಕಿ, ಕೈಯ ಅಂತ ತುತ್ತಿಬಿಟ್ಟು ಆಕಿ ನೀನು ಕರ್ಕೊಂಬರಕ್ಕೆ ಹೊಕ್ಕಳ? ತಾಳಿ ಕಟ್ಟಿನೈತಿ, ಮತ್ತು ನಾನು ಹಿಂತಿನ ನಮ್ಮ ಮನೆಗೆ ಕರ್ಕೊಂಡೇ ಬರಬೇಕಲ್ಲ. ಏನು ಹೇಳಿ ನಿನಗ? ಬರ್ಲಾರ್ದಕಿನ ಏನು ಕರ್ಕೊಂಬರ್ತಾಳಕಿ? ನನ್ನ ಮಗಳ ಮದುವೆ ಮಾಡ್ಕೊಂತ ಹೇಳಿ ನಿಲ್ ನಿನಗ. ಮಾವಗ್ ಯಾಕೆ ಜೀವ ತಿಂತಿ? ಅವ ರಾಧಾಕ್ಕನ್ ಮ್ಯಾಗ ಜೀವದಾನ, ಆಕಿಗೆ ಮದುವೆ ಮಾಡ್ಕೊಂಡಾನ. ಸಾಕ್ ಬಾಯಿ ಮುಚ್ಚ. ಮತ್ತೆ ನೀನು ನಿಮ್ಮ ಮಾವನ ಮೇಲೆ ಜೀವಾದಿ ಹೋದಲ್ಲ.
ನಾ ಏನೋ ಜೀವ ಅದೀನಿ ಅದ್ರ ಮಾವ ರಾಧಾಕ್ಕನ್ ಮದ್ವೆ ಆಗ್ಯಾನಲ್ಲ. ಅಕ್ಕಿನ ಅವನಿಂದ ದೂರ ಮಾಡೋದು ಎಷ್ಟೊತ್ತ? ಏನ ಆದ್ರೂ ನೀನ ಇವನ ಹೆಂಡ್ತಿ. ಏನು ಮಾತಾಡ್ತೈತಿ? ಆ ಹುಡುಗಿಗೆ ತಿಳಿಯಾಕತ್ತೈತಿ, ನಿನಗೆ ತಿಳಿಬಾರ್ದ? ಮದುವೆ ಅಂದ್ರೆ ಹುಚ್ಚರಾಟೇನ? ಅದಕ್ಕೂ ಮನಸ್ಸಿರ್ಬೇಕು ಮದುವೆ ಮಾಡ್ಕೊಳಕ. ನನಗೆ ಅಲ್ಲ, ನಾವು ಊರ್ ತನಕ ಬಂದೀವಿ, ನೀನೆಲ್ಲಿ ಹೋಗಿದ್ದೆ? ಅವ ಈಕೆ ನಿಜವಾಗ್ಲೂ ಬಂದ? ಯಾಕಪ್ಪ ನೀನ್ ಹೆಂಡತಿ ನನಗೆ ಗುರ್ತು ಹತ್ತವಳ್ಳನ? ಗುರ್ತು ಹತ್ತಕತ್ತಾಳವ. ಬರುದಿಲ್ಲ ಅಂದಕ್ಕೆ ಬಂದಾಳಲ್ಲ, ಇದನ್ನ ಕನಸೇನೋ ತನಕತೈತಿ. ಅದು ಹೆಂಗೆ ಬಂದ್ಲವ? ಹ್ಯಾಂಗ ಬಂದಾಳಂದ್ರೆ ಏನ್ ಹೇಳು? ನಿನ್ನ ಹೆಂಡತಿಯಾಗಿ ಬಂದಾಳ, ನಮ್ಮ ಮನಿ ಸೊಸೆಯಾಗಿ ಬಂದಾಳ. ಅದ ಸಿಟ್ಟಿಟ್ಕೊಂಡ್ ಬಂದಾಳೇನವ? ಯಾವ ಸಿಟ್ಟು ಇಟ್ಕೊಂಡ್ ಬಂದಿಲ್ಲಪ್ಪ, ಎಲ್ಲ ಅರ್ಥ ಮಾಡ್ಕೊಂಡ ಬಂದಾಳ. ರಾಧಾ, ಇಷ್ಟು ಬುದ್ಧಿ ಕಲತ್ತ ಇಲ್ಲಿಗೆ ಅದು ಹೆಂಗೆ ಬಂದ್ಲವ? ಹೇಯ್, ನಾವು ಬಂದಿದ್ದನ್ನ ಕಾಣವಲ್ತನ? ಅದೆಷ್ಟರ ಪ್ರೀತಿ ಐತಿಕಿ ಮ್ಯಾಲೆ ನನಗ? ನೋಡವ್ವ, ಕೂಡ್ಸು ದೇವ್ರ ಹೆಂಗಾರ ಮಾಡಿ ಇಬ್ರನ್ನು ಒಂದು ಗುಡ್ಸ್ಯಾನ. ನನ್ನ ಮಗ ಸೊಸಿ ಬಾಳೆ ಮಾಡಕ್ಕ ಬಿಟ್ಟು ಬಿಡು. ಏ ರುಕ್ಕು, ಆಕಿ ಯಾಕೆ ಜೀವ ಮಾಡಾಕತ್ತಿದಿ? ಆಕೆ ನೀನು ಒಡ ಹುಟ್ಟಿದ ಅಕ್ಕನ? ನನ್ ಒಡ ಹುಟ್ಟಿದ ಕಲ್ದಿದ್ರು ನಮ್ಮ ಮಾವ ಇಷ್ಟಪಟ್ಟು ಹುಡುಗಿದಾಳವ ಆಕಿ. ನೋಡವ್ವ, ಅವ್ರವ್ರು ಅಷ್ಟು ಜೀವದಾರ, ನೀ ಯಾಕಿಷ್ಟು ಸೇಡ್ ಸಾತ್ತಿ? ಹಾ, ನಿನ್ನ ತವ್ರ ಮನೆಯಿಂದ ಹೆಣ್ಣು ತಂದೇನ, ನೀ ಸಂತೋಷವಾಗಿ ಅದಿ. ಆದ್ರೆ ನಾ ಬಿಡೋದಿಲ್ಲ, ನನ್ನ ತವ್ರ ಮನೆಗೆ ನಾನು ಹೆಣ್ಣು ಕೊಡಾಕಿನ. ಮಾತಾಡಬೇಡತ್ತಿ. ಏನೋ ದೇವ್ರ ಆಶೀರ್ವಾದದಿಂದ ನನ್ನ ಮನೆಗೆ ಇವತ್ತು ನಡೆಯಾಕ ಬಂದಾಳ. ಅನ್ನೋದು ಆಡೋದು ಬಿಟ್ಟು ಬಿಡು. ರೊಕ್ಕು ಕರ್ಕೊಂಡ್ ಬನ್ನಿ ನಡಿ. ಅತ್ತಿ, ಅಕ್ಕನ್ ಮನಿ ಕರ್ಕೊಂಡು ಹೋಗ್ಲಿ? ಕರ್ಕೊಂಡು ಹೋಗಮ್ಮ, ನೀವ್ ನಡ್ರಿ ಮುಂದೆ ಹೋಗಪ್ಪ ನೀನು. ಸೊಸಿನ ಮನೆಗೆ ಕರ್ಕೊಂಬಂದು ನೀ ಖುಷಿಯಾಗಿರ್ಬೋದು, ಆದ್ರೆ ನಾನು ನನ್ನ ಮಗಳಿನ ಮನೆಗೆ ಸೊಸಿ ಮಾಡಿ ಖುಷಿ ಏನು ಅನ್ನೋದ ನಿನಗೆ ತೋರಿಸ್ತೀನಿ. ಮನಸ್ಸು ಮಾಡಿದ್ರ ರುಕ್ಕುಗ ನಾ ಅನ್ನೋ ಮನೆತನ ಬರ್ತಾವವ. ನಾನು ಮನೆತನ ಬ್ಯಾಡ, ನನಗ ನನ್ನ ಮಗಳು ನನ್ನ ತವ್ರ ಮನೆ ಸೊಸಿ ಆಗ್ಬೇಕು. ಕಷ್ಟಪಟ್ಟು ಸೊಸಿನ ಮನಿಗೆ ಕರ್ಕೊಂಡು ಬಂದೀನಿ, ತಿಳಿದಾಕೆದಿ ಏನ್ ಮಾಡ್ತೀಯ ನೋಡು. ಆ ಹುಡುಗಿಗೆಲ್ಲ ಗೊತ್ತದಂಗೆ ಕಾಣ್ತೈತಿ. ಇನ್ನು ಮದುವೆ ನಿಲ್ಸಿದ ನಾವ ಅಂತ ಗೊತ್ತಾದ್ರೆ ನಡು ಊರಾಗ ಎಳೆದು ಹೊಡ್ಯಂಗೆ ಕಾಣ್ತಾಳ. ಆ ನೀಚಿನ ಕಡೆ ಆಗೋ ಬದಲು ಆ ಹುಡುಗಿ ಕಡೆ ಆಗಿದ್ವಿ ಅಂತಂದ್ರ ನಮಗ್ ಸ್ವಲ್ಪ ಪುಣ್ಯರ ತಟ್ಟಿತಿತ್ತು. ಏನು ಹೇಳಕತ್ತೀಯವ? ಏನು ಮಾಡಿದವ ಅಂತದ? ಏನ್ ಮಾಡ್ತಾನವ? ಕೊಟ್ಟು ಮಾತು ಮಾಡ್ತಾನ, ಎಲ್ಲಾರ್ಗು ಮೋಸ ಮಾಡ್ಕೊಂತ ಹೊಂಟಾನವ. ಹಾಂ, ಅವ ಏನ್ರ ಮಾಡೋಲಕ್ಕ ನಿನ್ನ ಯಾವಾರ ಚುಕ್ತ ಆಯ್ತಿಲ್ಲ? ಅವ ಮಾತಾಡಿದಷ್ಟು ರೊಕ್ಕ ಕೊಡ್ಲಿಲ್ಲ, ಅದಕ್ಕ ಆ ಹುಡುಗಿ ಮುಂದ ಎಲ್ಲ ಸತ್ಯ ಒಪ್ಕೊಂಡ್ಬಿಟ್ಟಿನಿ. ಅಂದ್ರ ಅವತ್ತಕಿ ತಂದಿ ಮ್ಯಾಲಿನ ಸೇಡಿನ ಸಲುವಾಗಿ ನನ್ನ ಮ್ಯಾಗ ಕೈ ಮಾಡಿಳನ? ಆಕಿ ಕೈ ಮಾಡಿದ್ರಾಗ ಏನ್ ತಪ್ಪಿಲ್ಲ ತಗೋ, ಯಾಕಂದ್ರ ಅಂತ ಪಾಪದ ಕೆಲಸನ ಮಾಡಿ ನಾವು. ಪಾಪದ ಕೆಲಸ ಏನೋ ಮಾಡಿವಿ, ಆದ್ರೆ ನನಗೆ ಆಸೆ ಹಚ್ಚಿದವ ಹಂಗ ಉಳಿದು ಬಿಡ್ತಾನ. ನೀನ್ ಮಗಳನ್ನ ಕೊಡೋದ ಖರೆ ಆಗಿತ್ತಂದ್ರ ಇವ್ರನ್ನ ಇಷ್ಟು ದಿವಸ ಯಾಕೆ ಕಾಡ್ಬೇಕಾಗಿತ್ತು? ಕೊಡು ಮನಸ್ಸು ಎಳ್ಳಷ್ಟು ಇಲ್ರಿ. ಹುಡುಗಿ ತಲೆ ತುಂಬಿ ಕರ್ಕೊಂಬಂದಾರ ಇಲ್ಲಿ. ನಿನ್ನ ಮಗಳನ್ನ ಹೊಳೆ ಕಳಿಸಿರ ಕರ್ಕೊಂಡು ಹೋಗ್ಯೇನ? ಕರ್ಕೊಂಡು ಹೋಗಾಕ ಅಂತ ಬಂದೀನಿ. ಅದು ಹೆಂಗೆ ಬಿಟ್ಟು ಹೋಗ್ಲಿ? ಕರ್ಕೊಂಡು ಹೋಗು, ಅದಕ್ಕೇನು ಉಪಕಾರ ಬೇಕಲ್ಲ, ನಾ ಮಾಡ್ತೀನಿ. 啊 ನನಗೆ ಕೈ ಜೋಡ್ಸಾಕ ನೀವ್ಯಾರು?
ನಿನ್ನ ಮಗಳು ನೀನು ಮದುವೆ ಆಗ್ಯಾನಲ್ಲ ಅವ್ರ ಅತ್ತಿ. ಏನು ಸುಮ್ಮ ಬಾಯಿ ಮಾತಿಂದ ಹೇಳಾಕತ್ತೀರೋ ಇಲ್ಲ ಉಪಕಾರ ಮಾಡು ದಯಾ ಕರುಣೆ ಏನು ಐತೋ? ನಿನ್ನ ಮಗಳ ಸಲುವಾಗಿ ನನ್ನ ಮಗಳ ಸೇರಲ್ಲಾಗ್ಯಾನವ, ಅದಕ್ಕೆ ಸಂಪೂರ್ಣ ಉಪಕಾರ ಮಾಡಾಕತ್ತೀನಿ. ನನ್ನ ಮಗಳ ಕೈ ಬಿಟ್ಟು ಹೋದ್ಮೇಲೆ ನಿಮ್ಮ ಮಗಳು ಅವ್ನ ಕೊಳ್ಳಿಗೆ ಹಾಕವ್ರನ್ನ? ಹ್ಞೂ ಮತ್ತು ನಮ್ಮ ತಮ್ಮಗ ಒಬ್ಬನ ಮಗ ಅದನ, ಸಾಕಷ್ಟು ಆಸ್ತಿ ಐತಿ. ಮಗಳನ್ನ ಕೊಟ್ಟ ಕಳ್ಳು ಬಳ್ಳಿ ಕಾಪಾಡ್ಕೋತೀನಿ ನಾನು. ಆಸ್ತಿ ಅಲ್ಲ ನಂದ ಅನ್ನೋದು ಇನ್ನ ಈಕಿಗೆ ಗೊತ್ತಿಲ್ಲ ಅನ್ನಂಗೆ ಆತು. ಅಂದ್ರೆ ಈಗ ಈಕಿ ಸಂಬಂಧ ಬೆಳ್ಸಾಕತ್ತಿದ್ದು ಆಸ್ತಿ ಸಲುವಾಗಿ ಅಂದಂಗಾತು. ಏನಪ್ಪ, ನನ್ನ ಮಗಳು ಸರಿಯಾಗಿ ಊಟ ಮಾಡುವಳು, ಅದಕ್ಕೆ ಹೆಂಗಾರ ಮಾಡಿ ನಿನ್ನ ಮಗಳನ್ನ ಕರ್ಕೊಂಡು ಹೋಗು. ನಿಮ್ಮ ಉಪಕಾರ ನಮಗೇನು ಬ್ಯಾಡ್ರಿ. ನನ್ನ ಮಗಳನ್ನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಹಂಗೆ ಕರ್ಕೊಟ್ಟು ಹೋಗ್ತೀನಿ. ನಿಮ್ಮವ್ವ ಅಂತೂ ನನ್ನ ಮ್ಯಾಗ ಸಿಟ್ಟಿಗೆದ್ದಾಳ. ನಿನಗೂ ಏನಾರ ನಮ್ಮ ಮ್ಯಾಗ ಸಿಟ್ಟೈತನ? ನಾ ಯಾಕೆ ನಿನ್ ಮ್ಯಾಗ ಸಿಟ್ ಮಾಡ್ಕೊಳತಿ? ನಾನು ನಿನ್ ಮ್ಯಾಗ ಎಷ್ಟು ಜೀವ ಅದೀನಿ ಗೊತ್ತೈತೇನು? ನೀ ಏನೋ ಜೀವದಿ, ಆದ್ರೆ ನಿಮ್ಮವ್ವ ಎಷ್ಟು ನೋವಾಗುವಂಗೆ ಮಾತಾಡ್ತಾಳ. ಆಕೆ ಹಂಗ ಅದಾಳತ್ತಿ, ಹಂಗ ಮಾತಾಡ್ಲಿ. ನೀನ್ ನನ್ನರ ನೋಡಲ್ಲ. ನನಗೇನಾರು ಇನ್ನೊಬ್ಬ ಮಗ ಇದ್ದಿದ್ನಂದ್ರ ನಿನ್ನ ನಮ್ಮ ಮನೆ ಸೊಸಿ ಮಾಡ್ಕೊಂತಿದ್ನಿ. ಯಾಕ ನಾವು ಬೇಕು ಮಾವನ್ ಮದುವೆ ಮಾಡ್ಕೊಂಡ್ರೆ ಏನಾಕಿತ್ತು? ನಿಮ್ಮಿಬ್ಬರ ಕಿರಿಕಿರಿಗೆ ನನ್ನ ಮಗ ಮನ್ಯಾಗ ಇರ್ತಿದ್ದಿಲ್ಲ. ಹಾ, ಹಿಂಗೆಲ್ಲ ಮಳ್ಳಿಗತಿ ಇರೋದು ಬಿಡು. ಇಟ್ಟು ದಿವ್ಸ ಬರ್ಲಾರ್ದಕ್ಕಿ ಈಗ ಯಾಕೆ ಬಂದೆ ನೀನು? ಅತ್ತಿ ಬೆಲೆ ಏನಂತ ಗೊತ್ತಾತ್ರಿ. ಇದನ್ನ ಕಟ್ಟಾರಲ್ಲ ನನ್ನ ಗಂಡ, ಅವ್ರ ಬೆಲೆ ಏನಂತಾನು ಗೊತ್ತಾತ್ರಿ, ಅದಕ್ಕೆ ಬಂದೀನಿ. ಹೆಂಗೆ ನಂಬು ನಿನ್ನ? ನಿನಗೆ ತಾಳಿ ಕಟ್ಟಿ ನನ್ನ ಅಳಿಯ ತನ್ನ ಜೀವನಾನ ಹಾಳು ಮಾಡ್ಕೊಂಡ. ಅವ್ರನ್ನ ಕಳ್ಕೊಂಡು ನನ್ನ ಜೀವನನ ನಾನಾ ಹಾಳು ಮಾಡ್ಕೋತಿದ್ದೆ. ಪುಣ್ಯಕ ದೇವ್ರು ನನ್ನ ಕಣ್ ತೆರೆಸಿದ. ಕಡಿ ತನಕ ಅವನ ಜೊತೆಗಿದ್ದು ಬಾಳೆ ಮಾಡ್ತೀಯ ಏನು? ನಡುವ ಓಡೋಕೆ ಸಿಟ್ಟು ಬರಾಕತ್ತೈತೇನ? ನಿನಗ ಇಟ್ಟು ಸಿಟ್ಟು ಬರಾಕತ್ತೈತಿ. ಇನ್ನು ನನ್ನ ಮಗಳ ಮನೆತನ ಕಸ್ಕೊಂಡು ನನಗೆಷ್ಟು ಸಿಟ್ಟು ಬರಾಕಿಲ್ಲ. ರುಕ್ಕು ನನ್ನ ತಂಗಿದ್ದಂಗ, ಆಕಿಗೆ ನಾ ಸಮಾಧಾನ ಮಾಡ್ತೀನಿ. ಸಮಾಧಾನ ಮಾಡಿದ್ರಕ್ಕೆ ಆಸೆ ಕನಸು ತೀರುತ್ತನ? ಸಮಾಧಾನ ಮಾಡೋ ಬದ್ಲಿ ಈ ಮನೆ ಬಿಟ್ಟು ಹೋಗಿ ನೋಡಮ್ಮ. ನೀನೇನು ಹುಡುಗನ್ ನೋಡಿ ಬಂದಿಲ್ಲ, ಅವನ ಆಸ್ತಿ ನೋಡಿ ಬಂದಿ ಹೌದಲ್ಲ? ತಿಳ್ಕೊಳ್ಳೋರು ಏನೋ ತಿಳ್ಕೊಂಡ್ರು, ನಾ ಎದಕ್ ಬಂದೀನಿ ಅನ್ನೋದು ನನ್ನ ಮನ್ಸಿಗೆ ಗೊತ್ತೈತ್ರಿ, ಅಷ್ಟ ಸಾಕು. ನೀ ಎದಕ್ಕೆ ಬಂದಿ ನೀ ನೋಡು, ನನ್ನ ಮಗಳ ಕರ್ಕೊಂಡು ನಾ ಎದಕ್ಕೆ ಬಂದೀನಿ ನಾ ನೋಡ್ತೀನಿ. ಯಾಕೆ ಚಿಕ್ಕಮ್ಮ, ನಾ ಬಂದಿರೋದು ನಿಮ್ಗೆ ಖುಷಿ ಇಲ್ಲೇನ್ರಿ? ನೀ ಬಂದಿದ್ದು ಖುಷಿ ಎಳ್ಳಷ್ಟು ಇಲ್ಲ. ನಾ ಬಂದಿದ್ದ ಖುಷಿ ನನ್ನ ಗಂಡಗೈತಿ, ನಾ ಬಂದಿರೋ ಖುಷಿ ನಮ್ಮ ಅತ್ತಿಗೈತಿ, ಅಷ್ಟು ಸಾಕು. ನಿಮ್ಮ ಅತ್ತಿ ತವ್ರ ಮನೆ ಪ್ರೀತಿ ಗೆದ್ದಿರಬಹುದು, ನಿನ್ನ ಗಂಡ ನಿನ್ನ ಪ್ರೀತಿ ಗೆದ್ದಿರಬಹುದು, ಆದ್ರೆ ನನ್ನ ಮಗಳು ಅವನ ಮೇಲೆ ಹಂಬಲ ಇಟ್ಕೊಂಡು ಕುಂತಾಳಲ್ಲ, ಈಗ ನಾವೇನು ಮಾಡಬೇಕು? ನೀವು ಸಿಟ್ಲೆ ಮಾತಾಡ್ಬೇಡ್ರಿ. ರುಕ್ಕುನ್ ಸಮಾಧಾನ ಮಾಡೋ ಜವಾಬ್ದಾರಿ ನಂದು. ಸಮಾಧಾನ ಮಾಡ್ತಾನ ಸಮಾಧಾನ? ಆಕಿ ಜಾಗದಾಗ ನೀ ಇದ್ದಿದ್ರ ಗೊತ್ತಾಕಿತ್ತು. ಬಂದಾಳಿಲ್ಲ ಸಮಾಧಾನ ಮಾಡ. ಯಾರ ಮುಂದೆ ನಾನು ತಲೆ ತಗ್ಗಿಸಬಾರ್ದು ಅಂತ ಅನ್ಕೊಂಡಿದ್ದು ಇವತ್ತು ಅವ್ರನ್ನ ಹುಡುಕಾಡ್ಕೊಂತ ಇಲ್ಲಿ ಬರುವಂಗಾತ. ನೀ ನನ್ನ ಮಗಳಲ್ವಾ? ನೀ ನನ್ನ ಮಗಳಲ್ಲ. ಹಂಗ ಅನ್ಕೊಳ್ಳೋದು ಚಲೋ ನೋಡಪ್ಪ. ಯಾಕಂದ್ರ ತಂದೆಯಾಗಿ ನೀ ಏನ್ ನನ್ ಚಲೋ ದಾರಿ ಒಳಗ್ ನಡೆಸ್ಲಿಲ್ಲ. ರಾಧಾ, ನಿಮ್ಮವ್ವ ಸತ್ತ ಮ್ಯಾಲ ನಿನ್ನ ನಾ ಹೆಂಗ ನೋಡ್ಕೊಂಡೆ ನನಗಷ್ಟ ಗೊತ್ತ. ಅಂತ ಕಷ್ಟ ಕಾಲದಾಗ ಇವ್ರು ಯಾರಿದ್ರವಾ? ಯಾರಿದ್ರು ಇವ್ರು? ಎಲ್ಲಾರು ಇದ್ರ, ಆದ್ರ ನೀ ಯಾರನ್ನು ಬರಾಕ್ ಬಿಟ್ಟಿಲ್ಲ ಅಷ್ಟ. ಅಂದ್ರ ಸಿಟ್ಟ ಸಾಧಿಸಿ ನೀ ಇಲ್ಲೇ ಉಳಿಬೇಕಂತ ಮಾಡಿ ಏನ? ಏನ್ ತಪ್ಪಾಯ್ತಪ್ಪ? ನನ್ನ ಗಂಡನ ಮನೆಗೆ ನಾ ಬಾಳೆ ಮಾಡಕ್ ಬಂದೀನಿ. ಅಲ್ಲ, ಇದು ನಿನ್ನ ಗಂಡನ ಮನಿ ಅಲ್ಲ, ನನ್ನ ಶತ್ರುನ ಮನಿ ಐತದು. ಅಂತ ಶತ್ರುನ ಮನಿಯಾಗ ನೀ ಅದ್ ಹೆಂಗ ಸುಖದಿಂದ ಬಾಳೆ ಮಾಡ್ತೀವ? ಹೆಂಗ ಸುಖದಿಂದ ಬಾಳೆ ಮಾಡ್ತಿ? ವಿಷದ ಬೀಜ ಬಿತ್ತಿದೆ ಅಂದ್ರ ಅದೇ ನಾಟೋದ. ವಿಷದ ಬೀಜ ಬಿತ್ತಬೇಡಪ್ಪ.
ವಿಷದ ಬೀಜ ಬಿತ್ತಿದಕ್ಕಿ, ಸಂಬಂಧಗಳಿಗೆ ಬೆಂಕಿ ಇಟ್ಟಕ್ಕಿ ನಿಮ್ಮ ಅತ್ತಿ ಮೊದಲ ಆಸ್ತಿ ಕಸ್ಕೊಂಡ್ರು. ಆಸ್ತಿ ಆದ್ಮೇಲೆ ನಿಮ್ಮ ಅವ್ವನ ಕಿತ್ಕೊಂಡ್ರು. ಈಗ ನಿನ್ನೂ ಕಿತ್ಕೊಂಡಾಳ. ಹೇಳುವ, ನಿಮ್ಮ ಅಪ್ಪನ ಸೋತು ಬದುಕಬೇಕಾ? ಅತ್ತಿ ತಪ್ಪು ಮಾಡಬಾರ್ದಿತ್ತು, ಮಾಡ್ಯಾಳ. ನೀನು ಸಿಟ್ಟಿನ ಕೈ ಬುದ್ಧಿ ಕೊಡ್ಬಾರ್ದಿತ್ತು, ಕೊಟ್ಟಿದಿ. ಇಬ್ಬರದು ತಪ್ಪ. ಹಾ, ಈಗ ಹೇಳ, ಇಬ್ಬರದು ತಪ್ಪೈತಿ ಅಂದ್ಮೇಲ ನಿಮ್ಮ ಅಪ್ಪನ ಮ್ಯಾಗ ದ್ವೇಷ ಮಾಡಿ ನೀನ್ ಯಾಕೆ ಇಲ್ಲಿಗೆ ಬಂದಿ? ನೀ ತಪ್ಪು ಮಾಡಿದಿ ಅಂತ, ಅತ್ತಿ ತಪ್ಪು ಮಾಡಿದ್ಲ ಅಂತ ನಿಮ್ಮಿಬ್ಬರ ಜಗಳದಾಗ ಇವ ಏನ್ ತಪ್ಪು ಮಾಡಿದ್ನಪ್ಪ? ಕಳಿಸೋ ಹೊತ್ತಿಗೆ ನಾನ ನಿನ್ನ ಈ ಮನೆ ಕೊಟ್ಟು ಕಳಿಸ್ತೀನಿ. ಈಗ ನಿಮ್ಮ ಅಪ್ಪನ ಮರ್ಯಾದೆ ಉಳಿಸೋಳಾಗಿ ನಾನು ಬೆನ್ ಹತ್ತಿ ಬಾರವಾ. ಈಗ ಯಾಕೆ ನಾ ಬರ್ಬೇಕು? ಹೌದು, ನಾ ಈಗ ಬಂದ್ರ ನಿನಗೇನ್ ಲಾಭ? ಅಷ್ಟಿಷ್ಟ ಅಲ್ಲವಾ, ಬಂಗಾರ ಅಂತ ಭೂಮಿ ಎಲ್ಲ ನಿಮ್ಮ ಅತ್ತಿ ಹೆಸರಲ್ಲಿ ಹೋಗೈತಿ. ಆಕೆ ಮತ್ತೆ ನನ್ನ ಹೆಸರಲ್ಲಿ ಬರೆದು ಕೊಡಾಕ ಮುಂದಾಗ್ಯಾಳ. ಅದು ನನ್ನ ಹೆಸರಿಗೆ ಬರೋ ತನಕ ನಮ್ಮ ಮನ್ಯಾಗಿರುವ. ಬೇಷಪ್ಪ, ಆಸ್ತಿ ನೋಡಿದಿ, ಆದ್ರೆ ನೀ ಏನ್ ಮಗಳ್ ನೋಡ್ಲಿಲ್ಲಲ್ಲ. ಆ ಆಸ್ತಿ ಪಡ್ಯಾಕ, ಅವ್ರ ಸೊಕ್ಕ ಮುರಿಯಾಕ ನನಗಿರೋದು ಒಂದ ದಾರಿ ಅಂದ್ರ ನೀನ ಇದಕ್ಕೆಲ್ಲ ಸೂತ್ರಧಾರಿ. ಪುರಾಣ ಪುಸ್ತಕಗಳನ್ನ ಓದಿ ಬೆಳ್ದಕದೀನಿ, ಆದ್ರ ಇಂಥದ್ದು ನನ್ನ ಜೀವನದಾಗ ನಡೀತೈತಂತ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅನ್ಕೊಳ್ದ ಬೇರೆ, ಅನುಭವಿಸುವುದ ಬೇರೆ. ಈಗ ನನ್ನ ಜೊತೆ ಬರ್ತೀಯಿಲ್ಲ? ಹೆಣ್ಣಿಗೆ ತವ್ರ ಮನಿ ಅಂದ್ರ ಬಹಳ ಇಷ್ಟ, ಆದ್ರ ಇವತ್ತಿನಿಂದ ನನ್ನ ತವ್ರ ಮನಿ ನನ್ನ ಪಾಲಿಗೆ ಸತ್ತಂಗ. ರಾಧಾ ನನ್ನ ಮನೆಗೆ ಬಂದು ಎಷ್ಟು ಖುಷಿಲಿ ಅದಾಳಂದ್ರೆ, ಆ ಪಂಜರದನ್ನ ಪಕ್ಷಿಗಳನ್ನ ಹಾರಿ ಬಿಟ್ಟಿರ್ತಾರಲ್ಲ, ಅದಕ್ಕಿಂತ ಹೆಚ್ಚು ಖುಷಿ ಅದಾಳ ಮಾವ. ಮತ್ತು ನೀ ಯಾಕಿಟ್ಟು ಸಿಕ್ಲಿ ಅದಿ? ನನ್ನ ಮಗಳ ಖುಷಿಯಿಂದ ನಿಮ್ಮ ಮನ್ಯಾಗ ನಡಿಯಾಕ ಬಂದಾಳ ತಿಳಿದೇನ? ಹೇ ಹುಚ್ಚ, ನಿಮ್ಮ ಮ್ಯಾಗೆಲ್ಲ ಸೇಡ್ ತೀರಿಸ್ಕೊಳಕ್ ಬಂದಾಳ. ಏನು ಮಾತಾಡಕತ್ತಿ ಮಾವ? ಏನು ಮಾತಾಡಕತ್ತಿ ನೀನು? ಅಕ್ಕಿ ಎಂತೂ ಎಂದೂ ನಿನ್ನ ಮ್ಯಾಗ ಪ್ರೀತಿ ಹುಟ್ಟೋದಿಲ್ಲ, ಹುಟ್ಟಾಕ ನಾನು ಬಿಡೋದೂ ಇಲ್ಲ. ನಿನ್ನ ಮ್ಯಾಗ ಅಕ್ಕಿಗೆ ಸೇಡೈತಿ, ಸಿಟ್ಟೈತಿ. ನೀ ಹೇಳ್ತಿ ಅತ್ತ ನಿನ್ನ ಮಾತು ನಾನು ನಂಬೋದಿಲ್ಲ. ಅಕ್ಕಿಗಷ್ಟು ಸಿಟ್ಟ ಸೇಡ ಅನ್ನೋದಿತ್ತಂದ್ರೆ ನನ್ನ ಮನ್ಯಾಗ ಅಷ್ಟು ಖುಷಿಲಿ ಅಕ್ಕಿ ಆಗಿರ್ತಿದ್ಲು. ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿಲ್ಲೇನೋ? ಕಾದು ನೋಡು, ಎಲ್ಲ ಗೊತ್ತಕತ್ತಿ. 15 ವರ್ಷ ಕಾದಿನ ಮಾವ ಆಕಿನ ಹೆಂಡತಿ ಮಾಡ್ಕೋಬೇಕಂತೇಳಿ. 15 ವರ್ಷ ಕಾದಿನ ಮಾವ ಸಂಬಂಧ ಹೊಳ್ಳಿ ಮುಂದುವರ್ಸ್ಬೇಕಂತೇಳಿ. ಆಕಿ ನನಗೆ ಏನ ಮಾಡಿದ್ರು ಅನುಭವಿಸ್ತೀನಿ. ಯಾರೊಬ್ಬರು ನನ್ನ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳ. ಒಬ್ಬೊಬ್ಬರ ತಲೆಯಾಗೂ ಒಂದೊಂದು ಥರದ ಹುಳ ಬಿಡಾಕಬೇಕು. ನಮ್ಮ ಅತ್ತಿ ನಿನಗೇನಾರ ಅಂದ್ಲೇನ? ಅಂಥದ್ದೇನು ಅಂದಿಲ್ರಿ. ಯಾಕ? ನಮ್ಮಂತವ್ರನ್ನ ಬಿಟ್ಟಿಲ್ಲ ನಮ್ಮ ಅತ್ತಿ. ಇನ್ನು ನಿನಗೆ ಅಣ್ಲಾರ ಆಡ್ಲಾರ ಇರ್ತಾಳ? ಅವ್ರು ಅಂದಿದ್ದೆಲ್ಲ ನಿಮ್ಮ ಹತ್ರ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡೋದು? ಅಂಥ ಮನಸ್ಸಿದ್ದಕ್ಕೆ ಇವತ್ತು ಇಂಥ ಮನಸ್ಸು ಇಟ್ಕೊಂಬಂದಿಲ್ಲ. ನೀನು ಹೆಂಗೆ ಹಾಡಿ ಹೋಗಲೇಬೇಕು? ಇಷ್ಟು ದಿನ ನೀವು ಅತ್ತೆ ಅನ್ಭವಿಸಿರೋ ನೋವಿನ ಮುಂದೆ ನನ್ನ ಜೀವನ ಏನೂ ಅಲ್ಲ ಬಿಡಿ. ಗೊತ್ತಿದ್ದಕ್ಕೆ ಗೊತ್ತಿಲ್ಲಾರಂಗೆ ಬಂದ ನನ್ನ ಕೈಲಿ ತಾಳಿ ಕಟ್ಸ್ಕೊಂಡೆ. ಗೊತ್ತಾದ್ಮ್ಯಾಗ ನಮ್ಮನ್ನ ಕಂಡ್ರೆ ಕೆಂಡ ಕಾರ್ದಂಗೆ ಮಾಡಿದೆ. ಹಳಿ ಸಂಬಂಧ, ಹಳಿ ಪ್ರೀತಿ ಎಲ್ಲಿ ಬಾಡಿ ಹೋಗ್ತೈತಿ ಅನ್ನೋದ್ರಾಗ ದೇವ್ರ ಆಶೀರ್ವಾದ ಅಂತ ಮತ್ತು ಚಿಗಿರ್ದಂಗಾತ. ನನ್ನ ಮ್ಯಾಗ ಇನ್ನೂ ಸಿಟ್ಟೈತಿ ನಿಮಗೆ? ನೀ ನನ್ನ ಹೆಂಗಾರ ಅರ್ಥ ಮಾಡ್ಕೊಂಡು? ಅಲ್ಲ, ನಾನು ನಿನ್ನ ಮ್ಯಾಗ ಯಾವಾಗ್ರ ಸಿಟ್ಟು ಮಾಡ್ಕೊಂಡೀನಿ? ಸಿಟ್ಟು ಮಾಡ್ಕೊಳ್ಳಾರ್ದವನ್ ಸತಿಯಾಗಿ ಆ ಮನೆ ಸೊಸೆಯಾಗಿ ಇನ್ನು ಮುಂದೆ ಚಂದಾಗಿರ್ತೇನ್ರಿ. ಅವನ ಜೊತೆನ ನಿಮ್ಮ ಮಗಳ ಮದುವೆ ಮಾಡ್ಬೇಕಂತೀರಲ್ಲ, ಯಾಕ? ಎದ್ರ ಸಲುವಾಗಿ? ಹೇಳಿದ್ನಲ್ಲ, ಆಸ್ತಿ ಒಂತದನ, ಒಬ್ಬನ ಮಗ ಅದನ. ನನ್ನ ಮಗಳು ಅವನ ಜೊತೆ ಮದುವೆ ಮಾಡ್ಕೊಂಡ ಮ್ಯಾಲು ನೀವು ಅವಾಗ ಮತ್ತೆ ಮದುವೆ ಮಾಡಿ ಕೊಡೋರ್ದ್ರೆ? ಮಾಡ್ತೀನಪ್ಪ. ಅವಂಗೇನು ಹಿಂದೆ ಹೇಳೋರಿಲ್ಲ, ಕೇಳೋರಿಲ್ಲ. ಸಾಕಷ್ಟು ಆಸ್ತಿ ಐತಿ, ಇರಾಕ ಒಂದು ವಯಸ್ಸಾದ ತಾಯಿ. ಆಸ್ತಿ ಸಲುವಾಗಿ ಮಗಳ ಜೀವನನ ಹಾಳು ಮಾಡ್ತೀರೇನು? ನನ್ನ ಮಗಳ ಜೀವನ ನಾನು ಯಾಕೆ ಹಾಳು ಮಾಡ್ಲಿ? ನಮ್ಮ ತಮ್ಮನ ಆಸ್ತಿ ಐತದು. ಅಕಸ್ಮಾತ್ ಮದುವೆ ಮಾಡ್ಕೊಂಡ್ರ ಸಾಯಿ ತನಕ ಸುಖವಾಗಿರ್ತಾಳ.
ನಿಮ್ಮ ತಮ್ಮನ ಆಸ್ತಿ ಅನ್ನೋದು ತಪ್ಪ್ರಿ. ನನ್ನ ತಂಗಿಗೆ ನಾನು ನನ್ನ ಆಸ್ತಿ ಹಚ್ಚೀನಿ. ಈಗ ಯಾರ ಹೆಸರಲ್ಲೇ ಐತಿ? ಅಕ್ಕಿ ಹೆಸರಲ್ಲೇ ಐತಿ. ನಾಳಿದ ಯಾರ ಹೆಸರಲ್ಲೇ ಬರ್ತೈತಿ? ಅಕ್ಕಿ ಮಗ್ಗ ಹೋದಲ್ಲ. ಇನ್ನು ಮುಂದೆ ನನ್ನ ಮಗಳು ಅವನ ಹೆಂಡತಿ ಆಗಿಬಿಟ್ರೆ ಆಗಾಕ ನಾನು ಬಿಡ್ಬೇಕಲ್ಲ. ಆಸ್ತಿ ನನ್ನಂತೆ ಆಗ್ಬೇಕಂತ ಇಷ್ಟು ವರ್ಷ ನಾ ಕಷ್ಟಪಟ್ಟೀನಿ. ಮತ್ತ ನಿನ್ನಂಗ ನಾನು ಅದ ಮನೆಗೆ ನನ್ನ ಮಗಳು ಕೊಟ್ಟು ಆಕಿನ ಸುಖವಾಗಿಡ್ಬೇಕು ಅಂತ ಕಾಯಕತ್ತೀನಿ. ಆಸ್ತಿನ ಹೊಳ್ಳಿ ನನ್ನ ಹೆಸರ್ಲೆ ಆಗುವಾಗ ನಿನ್ನ ಮಗಳು ಏನು ಸುಖದಾಗಿರ್ತಾಳ? ಆ ಭ್ರಮೆ ಒಳಗ ನೀ ಬದುಕಾಕತ್ತಿ. ಹಂಗಾದ್ರ ಮಗಳನ್ನ ಕೊಟ್ಟು ಆಸ್ತಿ ಪಡ್ಯಾವ್ರ ಅಂದಂಗಾತ. ಹಾದ್ಯಾಗ ಹೋಗುವಾಗ 10 ರೂಪಾಯಿ ಸಿಕ್ಕರೆ ಬಿಡಂಗಿಲ್ಲ, ಇನ್ನು ಬಂಗಾರಂತ ಭೂಮಿ ಬಿಡ್ತೀವಿ. ಹಾ, ನಾನು ಅದನ್ನ ಪಡಿಬೇಕಂತ ಕಾಯಕತ್ತೇನೆ. ನೋಡೇ ಬಿಡೋನು, ಅದೇನ್ ನಮಗಾಕತ್ತೋ ನಿಮಗಾಗತ್ತೋ. ಅಂದ್ರ ನಮ್ಮವ್ವ ಮಾವನ್ ಜೊತೆ ನನ್ನ ಖುಷಿಯಿಂದ ಲಗ್ನ ಮಾಡಾತಿಲ್ಲ. ನೋಡಾಕಂತಿ ನಿನ್ನ ಕಣ್ಣು ಮುಂದ ನನ್ನ ಮಗಳು ಆ ಮನಿ ಹೆಂಗ ಸೇರ್ತಾಳ ಅಂತ. ಯಾರ್ ಹೆಂಗಂತ ಹೇಳಿ ನಮ್ಮ ಮಾವನ್ ಮುಂದೆ ಹೇಳ್ಬೇಕು. ಅತ್ತಿ ರಾಧಾಕ್ಕರಪ್ಪ ಬಂದಾರ್ಲ, ಅವ್ರು ಮತ್ತೇನೋ ಸಂಚ್ ಮಾಡಾತಾರ. ಯಾಕವ ನಿನ್ನ ಮುಂದೆ ಮತ್ತೇನಾರು ಮಾತಾಡಿದ್ರನ? ನನ್ ಮುಂದಲ್ಲ, ಅವನ್ ಮುಂದ್ ತೋಟದಾಗ ಅದೇನೇನೋ ಮಾತಾಡತ್ತಿದ್ರ. ಇದ ಮಾತ ಸ್ವಲ್ಪ ನಿಮ್ಮ ಮಾವನ ಮುಂದರ್ ಹೇಳು, ಅವ ಸ್ವಲ್ಪ ಹುಷಾರೇ ಇರ್ತಾನ. ನಂಗೆ ಮಾವನ ಜೊತೆ ಮಾತಾಡಂಗಾಗೈತಿ. ನಮ್ಮ ಮಾವನ ಹತ್ರ ಹೋಗ್ತೀನಿ. ಮಾವ, ರಾಧಾಕ್ಕರಪ್ಪ ಮತ್ತು ನಮ್ಮವ್ವ ಬೇರೆ ಬೇರೆನೇ ವಿಚಾರ ಮಾಡತ್ತಾರ. ರುಕ್ಕು, ಅವ್ರ ಬುದ್ಧಿನ ಅಷ್ಟೈತಿ, ನನಗೆ ಗೊತ್ತಿಲ್ಲೇನ. ರಾಧಾರಪ್ಪನೂ ಹಂಗದಾನ. ನಿಮ್ಮವ್ವ ಯಾಕೆ ಅವನ ಜೋಡಿ ದನಿ ಕೂಡಿಸ್ಬೇಕು? ನಿನಗ ಗೊತ್ತೈತಲ್ ಮಾವ, ರಾಧಾಕ್ಕ ನಿನ್ನಿಂದ ದೂರ ಮಾಡಿ ನಿನಗ ನನ್ನ ಜೋಡ್ ಮಾಡ್ಬೇಕಂತ ಮಾಡ್ಯಾರ. ಸಣ್ಣಾಕಿರ್ತ ನಾನು ನೀನು ಕೂಡಿ ಆಡಿದ್ದೇವಂದ್ರೆ, ಕೂಡಿ ಬೆಳೆದಿದ್ದೇವಂದ್ರೆ ಆ ಪ್ರೀತಿ ಹುಡ್ತಿತ್ತು. ನಿನ್ನ ಮ್ಯಾಗ ಹೆಂಡತಿಯನ್ನು ಭಾವನೆ ಬರ್ತಿತ್ತು. ಆದ್ರೆ ನಿಮ್ಮವ್ವ ಆ ಹೊತ್ತಿನಾಗ ನಮ್ಮನ್ನ ಭೇಟಿ ಮಾಡಿಸ್ಕೊಟ್ಟಿಲ್ಲ. ಈ ಹೊತ್ತಿನಾಗ ಅದೇನು ನೋಡಿ ಬೀಗತನ ಬೆಳ್ಸಕ್ಕೆ ಬರಾಕತ್ತಳೋ ಗೊತ್ತಾಗಕತ್ತಿಲ್ಲ. ನಿನ್ನ ಮನ್ಸಿಗೆ ಏನಾರ ಹಳಾಗಕತ್ತೈತೇನ? ನನಗೂ ಹಳೆಯಳೆ ಆಗುದಲ್ಲ. ಯಾಕೆ ಹಳಾಳಿ ಮಾಡ್ಕೋತಿ? ಮುಂದಿನ ಜನ್ಮ ಅನ್ನೋದೊಂದಿತ್ತಂದ್ರೆ ನಿನ್ನ ಗಂಡ ಆಗಿರ್ತೀನಿ, ನಾನು ನಿನ್ನವಾಗಿರ್ತೀನಿ, ಆಯ್ತಾ? ಈ ಜನ್ಮದಾಗ ಸಿಗ್ಲಾರ್ದಮ್ಮ ಮುಂದಿನ ಜನ್ಮದಾಗ ಅದೇನು ಸಿಕ್ತಿ? ರುಕ್ಕು, ಪ್ರೀತಿಗೆ ಆಯಸ್ಸೂ ಇಲ್ಲ, ಪ್ರೀತಿಗೆ ಸಾವೂ ಇಲ್ಲ. ಯಾವ ಜನ್ಮದಾಗಾರ ಪ್ರೀತಿ ಹುಡ್ತೈತಿ. ಈ ಜನ್ಮದಾಗೂ ನಿನ್ನ ಮ್ಯಾಗ ಪ್ರೀತಿ ಐತಿ, ಆದ್ರೆ ಮದುವೆ ಆಗುವಷ್ಟಲ್ಲ. ಇರ್ಲಿ ಬಿಡು, ನಾ ಹೇಳಿದ ಮಾತಾ ಹೊಳ್ಳಿ ಹೇಳಕ್ಕಿ. ರಾಧಾಕ್ಕನರ ಚಂದ ನೋಡು. ಆಕಿನ ಅಷ್ಟ ಯಾಕ, ಅತ್ತಿ ಮಗಳದಿ, ನಿನ್ನೂ ಚಂದ ನೋಡ್ಕೋತೀನಿ. ಮಾವ, ಇಷ್ಟು ದಿನ ನಿನ್ನ ಮೇಲೆ ನಮ್ಮ ಅವ್ವ ಅಷ್ಟ ಸಿಟ್ಟಿಟ್ಟಾಳ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅವ್ವನ್ಕಿನ್ನ ಹೆಚ್ಚಾಗಿ ರಾಧಾಕ್ಕರಪ್ಪನೂ ನಿನ್ನ ಮ್ಯಾಗ ಸಿಟ್ಟದಾರ. ಸಿಟ್ಟ? ಅದೇನು ಸಿಟ್ಟಿಟ್ಟಾನ? ಎದಕ್ಕಿಟ್ಟಾನ? ನಮ್ಮ ಅವ್ವ ನನ್ನ ಮದ್ವೆ ನಿನ್ನ ಜೊತೆ ಮಾಡ್ಬೇಕಂದಿದ್ದು ನಿಮ್ಮ ಆಸ್ತಿ ನೋಡಿ. ನಿಮ್ಮ ಅವ್ವನ ಬಗ್ಗೆ ನಾ ಏನೂ ಕೇಳೋದಿಲ್ಲ, ಏನೂ ಹೇಳೋದಿಲ್ಲ. ನಮ್ಮ ಅವ್ವ ಏನು ವಿಚಾರ ಮಾಡಾಕತ್ತಾನ ಅದನ್ನ ಅಷ್ಟೇ ಹೇಳಲ್ಲ. ಮಾವ, ನಮ್ಮ ಅವ್ವ ಮತ್ತವ್ರು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಏನು ಮಾತಾಡಿದ್ರು? ಮಾವ, ಅವ್ರ ಸಿಟ್ನ್ಯಾಗ ಇಷ್ಟೆಲ್ಲ ಮಾತಾಡತ್ತಾರ ಮಾವ. ನಂಗಂತೂ ಅಂಜಿಕೆ ಬರ ಆತೈತಿ. ಈ ಸಂಬಂಧ ಅನ್ನೋದ ಹಿಂಗಾರಕ್ಕು ಅಂಜಿಕೆ ಬರೋದಲ್ಲ. ರೊಕ್ಕ ರೂಪಾಯಿ ಆಸ್ತಿ ಇದ್ರೆ ಒಂಥರ ಕಿಮ್ಮತ್ತು ಬೇರೆ ಕೊಡ್ತಾರೆ. ಎಲ್ಲ ಕಳ್ಕೊಂಡು ಕೂತ ಮ್ಯಾಗ ಒಂದು ಕಿಮ್ಮತ್ತು ಬೇರೆ ಕೊಡ್ತಾರೆ. ಅವ್ರೇನು ಮಾಡ್ತಾರೆ ಮಾಡಲಿ. ರಾಧಾ ಒಬ್ಬೇಕಿ ನನ್ನಕ್ಕಾಗಿ ನನ್ನ ಮನೆಗೆ ಸೇರಾಳಲ್ಲ, ಅಷ್ಟು ಸಾಕು. ಇಲ್ಲ ಮಾವ, ನಿನಗೇನ್ರ ಆದ್ಗೆ ಇದ್ದಿತ್ತು ಅಂತ ನನಗೆ ಅಂಜಿಕೆ. ಏನಾಗ ನೋಡವ್ವ, ನನ್ನ ಮಗಳ ಕರ್ಕೊಂಡು ನಾನು ಈಗ ಊರಿಗೆ ಹೋಗ್ತೀನಿ. ವಾರ ಬಿಟ್ಟು ಬರ್ತೀನೋ ತಿಂಗಳು ಬಿಟ್ಟು ಬರ್ತೀನೋ ಗೊತ್ತಿಲ್ಲ. ಆದ್ರೂ ಹೊಳ್ಳಿ ನಾನಿಲ್ಲಿ ಬಂದಾಗ ನನ್ನ ಮಗಳು ನಿನ್ನ ಮನೆ ಸೊಸಿ ಆಗಾಕ ಬೇಕು. ಅಲ್ಲವ, ನನ್ನ ಮಗ ನಮ್ಮ ಅಣ್ಣನ ಮಗಳ ಮ್ಯಾಗ ಹಂಬಲ ಇಟ್ಕೊಂಡನಂತ ಹೇಳಿಲ್ಲ ನಾ ನಿನಗೆ. ನೀ 100 ಹೇಳ್ತಿ, ಆದ್ರೆ ನನ್ನ ಮಗಳು ನಿನ್ನ ಮಗನ ಮೇಲೆ ಆಸೆ ಇಟ್ಕೊಂಡು ಕೂತಾಳಲ್ಲ,
ಆಕೆ ಏನ್ ಮಾಡ್ಬೇಕು? ಅತ್ತಿ ನಾ ರುಕ್ಕುಗ ಹೆಂಗೆ ತಿಳಿಸ್ಬೇಕು ಹಂಗೆ ಹೇಳಿನಿ. ಆಕಿನ ತಿಳ್ಕೊಂಡಾಳ. ಇನ್ನು ನೀ ತಿಳ್ಕೊಂಡು ಬದಲಾಗತ್ತಿ. ನನ್ನ ಮನಸ್ಸು, ನನ್ನ ಆಸೆ, ನನ್ನ ಪ್ರೀತಿ ಇದ್ದಿದ್ದೆಲ್ಲ ರಾಧನ ಮ್ಯಾಗ. ಆಕಿನ ಬಿಟ್ಟು ಬೇರೆ ಪ್ರಪಂಚನಾಗ ಗೊತ್ತಿಲ್ಲ ನನಗೆ. ಜಗಳಕ್ಕೆ ಬರಬೇಡ. ಬರೋದಾತಂದ್ರೆ ಸಂಬಂಧ ಇಟ್ಕೊಂಡು ಬರೆದು ಹೋಗೋದು ಮಾಡ. ಏನಪ್ಪ ಬೆಳೆದ ದೊಡ್ಡವಾಗಿ ಅಂದ ಮಾತ್ರಕ್ಕ ನಮಗ ಬುದ್ಧಿ ಹೇಳಂಗ ಅದೇನ? ನನ್ನ ಮಗ ಯಾವತ್ತೂ ಇನ್ನೊಬ್ರು ಮನ್ಸಿಗೆ ಹತ್ತುವಂಗ ಮಾತಾಡಂಗಿಲ್ಲ. ಆದ್ರ ಆಕಿನ ಬಿಟ್ಟು ಅವನಿಗೆ ಬೇರೆ ಪ್ರಪಂಚನ ಇಲ್ಲ. ಸಾಕು ಸುಮ್ನಿರ. ನಿನ್ನ ಗಂಡ ಸತ್ತಾಗಿಂದ ಈ ಮನ್ಯಾಗ ನಿಂದ ಅಧಿಕಾರ ನಡತಿ. ಈಗ ಹೋಗ್ತೀನಿ, 1 ತಿಂಗಳು ಬಿಟ್ಟು ಬರ್ತೀನಿ. ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡೇ ಮಾಡ್ತೀನಿ. ಹೆಂಗ ತಡಿತೆ ತಡಿ, ನಾನು ನೋಡ್ತೀನಿ. ಏಯ್ ಬಾರ ಹೋಗೋಣ. ಅತ್ತಿ ಅತ್ತಿ ನನ್ನ ಮಾತು ಕೇಳಿಲ್ಲ ಅತ್ತಿ.